Good evening, everyone. Myself Soumya Hinde. This is Sanmarga classes. Today we are discussing about coal and petroleum MCQs. Okay. ಇವತ್ತು ನಾವು ಕೋಲ್ ಮತ್ತೆ ಪೆಟ್ರೋಲಿಯಂ ನ MCQ ನ ಡಿಸ್ಕಸ್ ಮಾಡ್ಕೊಂಡು ಹೋಗ್ತೀವಿ. ಓಕೆನಾ? ಸೊ ಟುಡೇ ವಾಟ್ ವಿ ಆರ್ ಡಿಸ್ಕಸಿಂಗ್ coal ಮತ್ತೆ petroleum MCQs and air and water pollution MCQs, which are very much important questions. Very important questions for exam purpose as well as your NMMS purpose. Okay, so coal ಮತ್ತೆ petroleum ಅಂದ್ರೆ ಏನು, coal ಮತ್ತೆ petroleum ಗಳನ್ನ ನಾವು ಹೇಗೆ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತೀವಿ, ಎಕ್ಸ್ಟ್ರಾಕ್ಷನ್ ಹೇಗಿದೆ, ಕೋಲ್ ಮತ್ತೆ ಪೆಟ್ರೋಲಿಯಂ ಅಂದ್ರೆ ಏನು, ಇವೆಲ್ಲವನ್ನ ನೀವು ಹಿಂದಿನ ತರಗತಿಯಲ್ಲಿ ಕಲ್ತ್ಕೊಂಡಿದ್ದೀರಲ್ವಾ. ಸೊ ನಾನು ಇವತ್ತು ಇಂಪಾರ್ಟೆಂಟ್ MCQs ಅನ್ನ ಈ ಎರಡು ಭಾಗ ಮಾಡ್ಕೊಂಡಿದ್ದೀನಿ ಇವತ್ತಿನ ಕ್ಲಾಸ್ ಅನ್ನ. ಒಂದು ಸೆಷನ್ ಏನ್ ಮಾಡ್ಕೊಳ್ತೀನಿ ಇವತ್ತು ಅಂದ್ರೆ ಕೋಲ್ ಮತ್ತೆ ಪೆಟ್ರೋಲಿಯಂ MCQs ಅನ್ನ ಬಿಡಿಸ್ತೀನಿ. ಇನ್ನೊಂದು ಸೆಷನ್ ಅಲ್ಲಿ ಏನ್ ಮಾಡ್ತೀನಿ ನಾನಂದ್ರೆ ಇವತ್ತು ಇನ್ನೊಂದು ಸೆಷನ್ ಅಲ್ಲಿ ಏರ್ ಮತ್ತೆ ವಾಟರ್ ಪೊಲ್ಯೂಷನ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಓಕೆ, ಸೊ ಈ ಎಲ್ಲದನ್ನ ಈ ಇಡೀ ವೀಕು, ಈ ಫಸ್ಟ್ ಆಫ್ ವೀಕ್ ಅಲ್ಲಿ ನೀವು ಯಾವ್ದನ್ನ ಡಿಸ್ಕಸ್ ಮಾಡಿದ್ರಿ, ಕೋಲ್ ಅಂಡ್ ಪೆಟ್ರೋಲಿಯಂ ಅನ್ನ ಡಿಸ್ಕಸ್ ಮಾಡಿದ್ವಿ, ಏರ್ ಅಂಡ್ ವಾಟರ್ ಪೊಲ್ಯೂಷನ್ ಅನ್ನ ಎರಡನ್ನ ಡಿಸ್ಕಸ್ ಮಾಡ್ಕೊಂಡ್ವಿ ಅಲ್ವಾ. ಸೊ ಈ ಎರಡರ ಮೇಲೂ ನಾವೇನ್ ಮಾಡ್ತೀವಿ ಇವತ್ತು MCQs ಅನ್ನ ಸಾಲ್ವ್ ಮಾಡ್ಕೊಂಡು ಹೋಗ್ತೀವಿ. ಓಕೆ ಓಕೆ, ಲೆಟ್ ಅಸ್ ಗೆಟ್ ಇನ್. ಫಸ್ಟ್ ಕ್ವಶನ್ ಅನ್ನು ನೋಡೋಣ. The name of the petroleum product that is used for surfacing road ಅಲ್ವಾ. ಸೊ ನೇಮ್ ಆಫ್ ದ ಪೆಟ್ರೋಲಿಯಂ ಪ್ರಾಡಕ್ಟ್, ಯಾವ ರಸ್ತೆಯ ಮೇಲ್ಮೈಗೆ ಬಳಸುವಂತ ಪೆಟ್ರೋಲಿಯಂ ಉತ್ಪನ್ನದ ಹೆಸರು ಏನು ಅಂತ ಕೇಳಿದ್ದಾರೆ. ಓಕೆ, ಸೊ ಆಪ್ಷನ್ ಎ ಕೋಲ್, ಆಪ್ಷನ್ ಬಿ ಕೋಕ್, ಆಪ್ಷನ್ ಸಿ ಬಿಟುಮಿನಸ್, ಓಕೆ, ಆಪ್ಷನ್ ಸಿ ಡೀಸೆಲ್. ಓಕೆನಾ? ಸೊ ರಸ್ತೆಯ ಮೇಲ್ಮೈಗೆ ಬಳಸುವಂತ ಪೆಟ್ರೋಲಿಯಂ ಉತ್ಪನ್ನದ ಕಲ್ಲಿದ್ದಲು ಯಾವುದು ಅಂತ ಕೇಳಿದ್ದಾರೆ. ಸೊ ನಾವು ಈಗ ನೋಡಿ ನಮ್ಮ ಭಾಷೆಯಲ್ಲಿ ಏನಂತ ಕರಿತೀವಿ, ಈ ಒಂದು ಟಾರ್ ಹಾಕೋದು ಅಂತ ಹೇಳ್ತೀವಲ್ವಾ, ಈ ರೋಡ್ಗೆ ಟಾರ್ ಹಾಕೋದು ಅಂತ. ಅದಕ್ಕೆ ನಾವು ಬೆಳೆಸುವಂತ ಜಲ್ಲಿ ಕಲ್ಲು ಮತ್ತೆ ಒಂದು ಒಂದು ಗಾಢ ಕಪ್ಪು ಬಣ್ಣದ ಒಂದು ಇದನ್ನ ಲಿಕ್ವಿಡ್ ಅನ್ನ ಬಳಸ್ತಾರೆ. ಇದು ಯಾವುದು ಅಂತ. ಓಕೆ, ನಾವು ಏನು ರೋಡ್ ಮಾಡ್ತೀವಿ, ಆ ರೋಡ್ಗೆ ಬಳಸುವಂತಹ ಪೆಟ್ರೋಲಿಯಂ ಉತ್ಪನ್ನ ಯಾವುದು ಅಂತ ಕೇಳಿದ್ದಾರೆ. ಸೊ ರೋಡ್ಗೆ ಬಳಸುವಂತಹ ಪೆಟ್ರೋಲಿಯಂ ಉತ್ಪನ್ನ that is bituminous. Okay, so that is option C. ಇದನ್ನ ರೋಡಿನ ಮೇಲ್ಮೈಗೆ, ರೋಡನ್ನ ಮಾಡುವಾಗ, ರಸ್ತೆ ನಿರ್ಮಾಣ ಮಾಡುವಾಗ ಅದರ ಮೇಲ್ಮೈಗೆ ಬಳಸುವಂತಹ ಪೆಟ್ರೋಲಿಯಂ ಉತ್ಪನ್ನ ಯಾವುದು ಅಂದ್ರೆ ಬಿಟುಮಿನಸ್. ಓಕೆ, ಮುಂದಿನ ಪ್ರಶ್ನೆ, ಫುಲ್ ಫಾರ್ಮ್ ಆಫ್ LPG ದ್ರವದ ಪೂರ್ಣ ರೂಪ ಏನು ಅಂತ. ಒಂದು ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್, ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್, ಲೆಡ್ ಪೆಟ್ರೋಲ್ ಗ್ಯಾಸ್, ಲಿಕ್ವಿಡ್ ಪ್ಯೂರ್ ಗ್ಯಾಸ್, ಪೆಟ್ರೋಲಿಯಂ ಅನಿಲ, ದ್ರವೀಕೃತ ಪೆಟ್ರೋಲಿಯಂ, ಅನಿಲ ಸೀಸದ ಅನಿಲ ಶುದ್ಧ, ದ್ರವ ಶುದ್ಧ ಅನಿಲ ಅಂತ. ಓಕೆ, ಇವೆಲ್ಲ ಏನಾಗಿರುತ್ತೆ ಹೇಳಿ, ಪೆಟ್ರೋಲ್ LPG ದ್ರವವನ್ನ ಒಂದು ನಾವು ಏನಂತ ಕರಿತೀವಿ ಅಂತ. ನಿಮ್ ಎದುರುಗಡೆ LPG ಸಿಲಿಂಡರ್ ಇದೆ ನೋಡಿ, ಇದರ ವಿಸ್ತೃತ ರೂಪ, ಇದರ ಫುಲ್ ಫಾರ್ಮ್ ಏನು, ಪೂರ್ಣ ರೂಪ ಏನು ಅಂತ ಕೇಳಿದ್ದಾರೆ.
ಓಕೆನಾ? ಸೊ ನೀವೇ ನಿಮ್ಮ ಉತ್ತರವನ್ನ ನೀವು ಬರಿಬಹುದು, ಅಥವಾ ನೀವು ಕ್ಲಾಸ್ ಅನ್ನ ನೋಡ್ತಿದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳ್ಬಹುದು. ಓಕೆ, ಸೊ ಫಸ್ಟ್ ಒನ್ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್, ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್, ಲೆಡ್ ಪೆಟ್ರೋಲ್ ಗ್ಯಾಸ್ ಆರ್ ಲಿಕ್ವಿಡ್ ಪ್ಯೂರ್ ಗ್ಯಾಸ್ ಅಂತ ಕರಿತೀವಿ. ಓಕೆ, ಸೊ ಫಸ್ಟ್ ಒನ್ ಯಾವ್ದು ಹೇಳಿ? ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್. ಇದೇನಾಗಿರುತ್ತೆ? ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಆಗಿರುತ್ತೆ. LPG ಅಂದ್ರೆ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್. ಏನು ಪೆಟ್ರೋಲಿಯಂ ಗ್ಯಾಸ್ ಅನ್ನ ಹೈ ಪ್ರೆಷರ್ ಮತ್ತೆ ಟೆಂಪರೇಚರ್ಗೆ ಒಡ್ಡುತ್ತೀವಲ್ಲ, ಅವಾಗ ಏನಾಗುತ್ತೆ ಅದು ಅಂದ್ರೆ ಆ ಪೆಟ್ರೋಲಿಯಂ ಗ್ಯಾಸ್ ಏನಾಗುತ್ತೆ ಹೇಳಿ? ಅದು ಲಿಕ್ವಿಡ್ ಫಾರ್ಮ್ಗೆ ಬರುತ್ತೆ. ಗ್ಯಾಸಿಯಸ್ ಫಾರ್ಮ್ ಅಲ್ಲಿ ಇರೋದ್ರನ್ನ ಹೆಚ್ಚು ಪ್ರೆಷರ್ ಮತ್ತೆ ಟೆಂಪರೇಚರ್ ಅನ್ನ ಕಡಿಮೆ ಮಾಡಿದಾಗ ಸಿಲಿಂಡರ್ ಅಲ್ಲಿ ಹಾಕಿದಾಗ ಏನಾಗುತ್ತೆ ಹೇಳಿ? ಅದು ಲಿಕ್ವಿಫೈಡ್ ಫಾರ್ಮಿಗೆ ಬರುತ್ತೆ. ಓಕೆ, ನೆಕ್ಸ್ಟ್ ಮೇಜರ್ ಕಂಪೋನೆಂಟ್ ಆಫ್ CNG. CNGಯ ಪ್ರಮುಖ ಒಂದು ಅಂಶಗಳು ಯಾವುದು ಅಂತ ಕೇಳಿದ್ದಾರೆ ಅಲ್ವಾ? ಸೊ ಮೇಜರ್ ಕಂಪೋನೆಂಟ್ಸ್ ಆಫ್ CNG. ಓಕೆ, ಓಕೆನಾ? ಫಸ್ಟ್ ಒನ್ ಈಥೇನ್, ಮೀಥೇನ್, ಬ್ಯೂಟೇನ್, ಆಮೇಲೆ ಪ್ರೋಪೇನ್. ಅಂದ್ರೆ ಏನಿರುತ್ತೆ ಅಂತ ಆಯ್ತು ಹೇಳಿ? CNG ಅಲ್ಲಿ ಹೈಡ್ರೋಕಾರ್ಬನ್ಗಳು ಇರುತ್ತೆ ಅಂತ ಆಯ್ತಲ್ವಾ? ಇದೇ ಮೀಥೇನ್, ಈಥೇನ್, ಬ್ಯೂಟೇನ್, ಪ್ರೋಪೇನ್ ಏನ್ ಹೇಳಿ? ಕಾರ್ಬನ್ನಿನ ಒಂದು ಚೈನ್. ಒಂದು ಕಾರ್ಬನ್ ಇದ್ರೆ ಅದು ಮೀಥೇನ್, ಒಂದು ಕಾರ್ಬನ್ ಮತ್ತೆ 4 ಹೈಡ್ರೋಜನ್ ಇದ್ರೆ ನಮಗ್ ಗೊತ್ತು ಮೀಥೇನ್ ಅಲ್ವಾ? ಸೊ ಸ್ಟ್ರಕ್ಚರ್ ಹೆಂಗಿರುತ್ತೆ ಮೀಥೇನ್ದು? CH ಓಕೆನಾ? ಸೊ ಇದೇ ಕಾರ್ಬನ್ಗೆ ಇನ್ನೊಂದು ಹೈಡ್ರೋಜನ್ ಕಾರ್ಬನ್ ಅಟ್ಯಾಚ್ ಆದ್ರೆ ಅದೇನಾಗುತ್ತೆ? ಈಥೇನ್ ಆಗುತ್ತೆ. ಅದಕ್ಕೆ ಮೂರನೇದಾದ್ರೆ ಪ್ರೋಪೇನ್, ಬ್ಯೂಟೇನ್, ಪೆಂಟೇನ್ ಅಲ್ವಾ? ಓಕೆ, ಹಿಂಗೇನಾಗುತ್ತೆ? ಈ CNGಯ ಮೇಜರ್ ಕಂಪೋನೆಂಟ್ ಏನು ಅಂತ ನೋಡ್ತೀವಿ. ಹಾಗಾದ್ರೆ CNG ಅಂದ್ರೆ ಏನಿರ್ಬೋದು ಹೇಳಿ? CNG ಅಂದ್ರೆ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಕರಿತೀವಿ. ಓಕೆನಾ? ಈ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅನ್ನ ಯಾಕೆ ಬಳಸಲಿಕ್ಕೆ ಹೆಚ್ಚು ಹೆಚ್ಚು ಇದಾಗ್ತಿದೆ ಹೇಳಿ ನೋಡೋಣ? ಯಾಕಂದ್ರೆ ಈ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಏನಿದೆಯಲ್ಲ, ಇದೇನಾಗುತ್ತೆ ಹೇಳಿ? ಹೆಚ್ಚು ಹೆಚ್ಚು ಮಾಲಿನ್ಯವನ್ನು ಉಂಟು ಮಾಡೋದಿಲ್ಲ. ಉಳಿದ ಪೆಟ್ರೋಲಿಯಂ ಕಂಪೋನೆಂಟ್ಗೆ ಕನ್ಸಿಡರ್ ಮಾಡಿದ್ರೆ ಇದು ಮಾಲಿನ್ಯವನ್ನ ಉಂಟು ಮಾಡೋದಿಲ್ಲ. ಹಂಗಾಗಿ ಇದನ್ನ ಏನಂತ ಕರಿತೀವಿ ನಾವು? CNG ಅಂತ ಕರಿತೀವಿ. ಓಕೆನಾ? CNG ಅಂತ ಕರಿತೀವಿ. ಸೊ ಇದು ಎಲ್ಲಿ ಇರುತ್ತೆ ಅಂತ ನೋಡೋಣ. ಇದು ಎಲ್ಲಿ ಇರುತ್ತೆ ಹಾಗಾದ್ರೆ? ನಾವು ದೈನಂದಿನ ಜೀವನದಲ್ಲಿ ಎಲ್ಲಿ? ಒಂದು ಆಟೋ ರಿಕ್ಷಾ ಇರ್ಬೋದು, ಅಥವಾ ಓಮಿನಿ ಇರ್ಬೋದು, ಅಥವಾ ಕಾರ್ ಇರ್ಬೋದು. ಇದಕ್ಕೆ ಹಿಂದ್ಗಡೆ ಒಂದು ಗ್ಯಾಸ್ ಸಿಲಿಂಡರ್ ಅನ್ನ ಹಾಕೊಂಡಿರ್ತಾರೆ ಅಂತ ಅಲ್ವಾ? ಏನು ಗ್ಯಾಸ್ ಸಿಲಿಂಡರ್ ಅನ್ನ ತುಂಬಿಸ್ಕೊಂಡ್ ಬರ್ತಾರೆ, ಅದನ್ನ ಫಿಲ್ ಮಾಡಿಸ್ಕೊಂಡ್ ಬರ್ತಾರೆ. ಅಥವಾ ಗ್ಯಾಸ್ ಸಿಲಿಂಡರ್ ನ ಯೂಸ್ ಮಾಡ್ತಾ ಇದ್ರೆ ಅಲ್ಲಿ ಆ ಏನು ಡ್ರಮ್ ಇರುತ್ತಲ್ಲ, ಸಿಲಿಂಡರ್ ಇರುತ್ತಲ್ಲ, ಅದು CNG ಆಗಿರುತ್ತೆ. ನಿಮ್ಗೆ ಆ ಚಿತ್ರದಲ್ಲಿ ಅದು ಕಾಣಿಸ್ತಿದೆ. ಸೊ ಅದರ ಮೇಜರ್ ಕಂಪೋನೆಂಟ್ ಯಾವುದು? ಮೀಥೇನ್. ಸೊ ಮೈ ಆಪ್ಷನ್ ಈಸ್ B. ಓಕೆನಾ? ಸೊ ಮೈ ಆಪ್ಷನ್ ಈಸ್ B. ಓಕೆ, ಮುಂದಿನ ಪ್ರಶ್ನೆಗೆ. ಓಕೆ, ಪೆಟ್ರೋಲಿಯಂ ಫೌಂಡ್ ಅಂಡರ್ ಡ್ಯಾಶ್. ಪೆಟ್ರೋಲಿಯಂ ಡ್ಯಾಶ್ ಅಡಿಯಲ್ಲಿ ಕಂಡು ಬರುತ್ತದೆ. ಸೆಡಿಮೆಂಟರಿ ರಾಕ್, ಸ್ಯಾಂಡ್, ವಾಟರ್, ಕೋಕ್. ಓಕೆ, ಪೆಟ್ರೋಲಿಯಂ ಫೌಂಡ್ ಅಂಡರ್ ಓಕೆ ಯಾವುದ್ರಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ದಾರೆ. ಒಂದು ಸೆಡಿಮೆಂಟರಿ ರಾಕು, ಸ್ಯಾಂಡು, ವಾಟರ್, ಕೋಕ್. ಈ ಇಷ್ಟರಲ್ಲಿ 4 ಆಪ್ಷನ್ಗಳಲ್ಲಿ ಪೆಟ್ರೋಲಿಯಂ ಯಾವ್ದ್ರಲ್ಲಿ ಕಂಡು ಬರುತ್ತೆ? ಈ ಪೆಟ್ರೋಲಿಯಂ ಅಥವಾ ತೈಲ ನಿಕ್ಷೇಪಗಳು ಯಾವ್ದ್ರಲ್ಲಿ ನಮ್ಗೆ ಸಿಗುತ್ತೆ? ಈಗ ನಾವು ಹಿಂದಿನ ತರಗತಿಯಲ್ಲಿ ಕಲ್ತಿದ್ದೀವಿ.
ಪೆಟ್ರೋಲಿಯಂ ಹೇಗೆ ಬರುತ್ತೆ, ಪೆಟ್ರೋಲಿಯಂನ ಸಂಸ್ಕರಣೆ ಹೇಗೆ ಮಾಡ್ತೀವಿ, ಪೆಟ್ರೋಲಿಯಂನ ಉಪ ಉತ್ಪನ್ನಗಳೇನು, ಇವುದ್ರ ಮೇಲೆನೆ ಇವತ್ತು ಕ್ವಶನ್ ಅಂಡ್ ಆನ್ಸರ್ MCQs ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅನ್ನ ನೀವು ಬಹು ಆಯ್ಕೆ ಪ್ರಶ್ನೆಗಳನ್ನ ನೋಡ್ತಾ ಹೋಗ್ತೀರಾ. ಸೊ ಪೆಟ್ರೋಲಿಯಂ ಎಲ್ಲಿ ಸಿಗುತ್ತೆ ಹಂಗಾದ್ರೆ ನನಗೆ? ಸೊ ಯಾವಾಗ ನಾನು ಈಗ ಒಂದು ಸಿಯಲ್ಲಿ ಒಂದು ಸಮುದ್ರ ಏನಿರುತ್ತೆ, ಶಾಲೋ ಸೀಸ್ ಅಲ್ಲಿ ಅಥವಾ ಬೇಸಿನ್ಸ್ ಅಲ್ಲಿ ಏನಾಗುತ್ತೆ, ಆರ್ಗ್ಯಾನಿಕ್ ಮ್ಯಾಟರ್ಗಳಿರ್ತಾವಲ್ಲ, ಈ ಆರ್ಗ್ಯಾನಿಕ್ ಮ್ಯಾಟರ್ಗಳು ಏನಾಗ್ತವೆ, ಅವೆಲ್ಲ ಕಂಪ್ರೆಸ್ ಆಗ್ತವೆ. ಕಂಪ್ರೆಸ್ ಆಗಿ 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 ಸಮುದ್ರದ ಅಡಿಯಲ್ಲಿ ಅಥವಾ ಒಂದು ಮರಳುಗಾಡಿನ ಅಡಿಯಲ್ಲಿ, ಭೂಮಿಯ ಅಡಿಯಲ್ಲಿ ಹೆಚ್ಚು ನೀವು ಪ್ರೆಷರ್ ಮತ್ತೆ ಟೆಂಪರೇಚರ್ ಉಂಟಾದಾಗ ಪೆಟ್ರೋಲಿಯಂ ಸಿಗುತ್ತದೆ ನಮ್ಗೆ. ಓಕೆ, ಯಾವತ್ತು ಒಂದು ನದಿ ಇರಬಹುದು, ಅಂದ್ರೆ ಒಂದು ನದಿ ಮುಖಜ ಭೂಮಿಗಳಿರ್ತಾವಲ್ಲ, ನದಿ ಮುಖಜ ಭೂಮಿ ಅಂದ್ರೆ ಬ್ಯಾಂಕ್ ಆಫ್ ರಿವರ್ ಅಂತ ಕರಿತೀವಿ. ಆ ನದಿಯ ಮುಖಜ ಭೂಮಿಗಳಲ್ಲಿ ಅಥವಾ ಒಂದು ಸಮುದ್ರದ ಆಳದಲ್ಲಿ ಅಲ್ವಾ, ಶಾಲೋ ಸೀಸ್ ಅಲ್ಲಿ ಏನಾಗುತ್ತೆ, ಆರ್ಗ್ಯಾನಿಕ್ ಕಂಪೌಂಡ್ಗಳೇನಿದಾವಲ್ಲ, ಈ ಆರ್ಗ್ಯಾನಿಕ್ ಕಂಪೌಂಡ್ಸ್ ಗಳು ಏನಾಗ್ತವೆ ಹೇಳಿ, ಈ ಆರ್ಗ್ಯಾನಿಕ್ ಕಂಪೌಂಡ್ಗಳು ಎಲ್ಲ ಏನಾಗುತ್ತೆ, ಸಪ್ರೆಸ್ ಆಗುತ್ತೆ. ಸಪ್ರೆಸ್ ಆಗಿ 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 ಏನಾಗುತ್ತೆ, ಒಂದು ದಿನ ಅದು ಒಂದು ಅನಿಲವಾಗಿ ಪೆಟ್ರೋಲಿಯಂ ಆಗುತ್ತೆ. ಆ ಪೆಟ್ರೋಲಿಯಂ ಅನ್ನ ನಾವು ಏನ್ ಮಾಡ್ತೀವಿ, ನಮ್ಮ ಒಂದು ಸಂಪನ್ಮೂಲವಾಗಿ ಬಳಸ್ತೀವಿ. ಹಾಗಾಗಿ ನನ್ನ ಆಪ್ಷನ್ ಯಾವ್ದು ಹೇಳಿ, ಎ. ಓಕೆ, ಇನ್ ವಿಚ್ ಸ್ಟೇಟ್ ನ್ಯಾಚುರಲ್ ಗ್ಯಾಸ್ ಹ್ಯಾಸ್ ಬೀನ್ ಫೌಂಡ್ ಅಂಡರ್ ಇಂಡಿಯಾ? ಓಕೆ, ಮೈ ಆಪ್ಷನ್ ಈಸ್ ತ್ರಿಪುರಾ, ಜೈಸ್ಲೆಮರ್, ಮುಂಬೈ, ಡೆಲ್ಲಿ. ಓಕೆ, ಸೊ ನ್ಯಾಚುರಲ್ ಗ್ಯಾಸ್ ಎಲ್ಲಿ ಆಗಿದೆ ಅಂತ ಕೇಳಿದಾರಲ್ವಾ. ಸೊ ಯಾವ ರಾಜ್ಯದಲ್ಲಿ, ಒಂದು ಇಂಡಿಯಾದಲ್ಲಿ ಯಾವ ರಾಜ್ಯದಲ್ಲಿ ನ್ಯಾಚುರಲ್ ಗ್ಯಾಸ್ ನಮಗೆ ಸಿಗ್ತಿದೆ ಅಂತ? ಒಂದು ತ್ರಿಪುರಾ, ಜೈಸ್ಲೆಮರ್, ಮುಂಬೈ, ಡೆಲ್ಲಿಯಲ್ಲಿ. ಇಷ್ಟರಲ್ಲಿ ಎಲ್ಲಿ ಸಿಗ್ತಿದೆ ಅಂತ ಕೇಳ್ತಿದಾರಲ್ವಾ. ಸೊ ನಮ್ಗೆ ಎಲ್ಲಿ ಸಿಗ್ತಿದೆ ಹೇಳಿ, ನ್ಯಾಚುರಲ್ ಗ್ಯಾಸು ಮುಂಬೈಯಲ್ಲಿ ಸಿಗ್ತಿದೆ. ಓಕೆ, ನೆಕ್ಸ್ಟ್ ಮಿನಿರಲ್ಸ್ ಆರ್, ನ್ಯಾಚುರಲ್ ರಿಸೋರ್ಸಸ್, exhaustible resource, ಆಲ್ ಆಫ್ ದ ಅಬೌವ್. ಮಿನಿರಲ್ಗಳು ಎಂದರೆ ನೈಸರ್ಗಿಕ ಸಂಪನ್ಮೂಲ, ಅಕ್ಷಯ ಸಂಪನ್ಮೂಲ, ಕ್ಷಯಿಸುವಂತ ಸಂಪನ್ಮೂಲ, ಈ ಮೇಲಿನ ಎಲ್ಲವೂ. ನಿಮ್ಗೆ ಮಿನಿರಲ್ಗಳು ಕಾಣಿಸ್ತಾ ಇದಾವಲ್ಲ. ಓಕೆ, ಯಾಕೆ ನಮ್ಗೆ ಮಿನಿರಲ್ಗಳು ಬೇಕು ಅಂತ ಅಲ್ವಾ. ಸೊ ಕ್ಯಾಲ್ಸಿಯಂ ಮತ್ತೆ ಮಿನಿರಲ್ ಅಂತ ತಗೊಳ್ತೀವಿ. ಕೆಲವು ಕಂಪೋನೆಂಟ್ಗಳು ಬಾಡಿಗೆ ಹೇಗೆ ಅಂದ್ರೆ ಬೇಸಿಕ್ ಕಂಪೋನೆಂಟ್ ಲೈಕ್ ಕ್ಯಾಲ್ಸಿಯಂ, ಸೋಡಿಯಂ, ಕ್ಯಾಲ್ಸಿಯಂ ಮತ್ತೆ ಏನು ಆಕ್ಸಿಜನ್, ಇವೆಲ್ಲ ಏನಿದಾವೆ ಬೇಸಿಕ್ ಕಂಪೋನೆಂಟ್. ನಮ್ಮ ಬಾಡಿಗೆ ಮೆಗ್ನೀಷಿಯಂ, ಕ್ಯಾಲ್ಸಿಯಂ ಎಲ್ಲ ರಿಚ್ ಆಗಿ ಬೇಕಾಗುತ್ತೆ. ಹಾಗಾಗಿ ನಾವು ಫುಡ್ ಏನ್ ತಗೊಳ್ತಿದೀವಲ್ಲ, ಅವರಲ್ಲಿ ನಾವು ಹೆಚ್ಚು ಕ್ಯಾಲ್ಸಿಯಂ ಸಪ್ಲಿಮೆಂಟ್ರಿ ಇರೋದನ್ನ ತಗೊಳ್ತೀವಿ. ಮಿನಿರಲ್ಗಳಂದ್ರೆ ಹೆಸರೇ ಹೇಳೋದೇನು ಹೇಳಿ, ಕಡಿಮೆ ಪ್ರಮಾಣದಲ್ಲಿ ಸಾಕು ಅಂತ. ಅದಕ್ಕೆ ಒಂದು ವಾಟರ್ ಇದ್ರೆ ಅದ್ರಲ್ಲಿ ಮಿನಿರಲ್ಗಳು ಇರಬೇಕು. ನಾವು ಡಿಸ್ಟಿಲ್ಡ್ ವಾಟರ್ನ ನಾವು ಕುಡಿಯೋದಿಲ್ಲ. ನಾವೇನ್ ಮಾಡ್ತೀವಿ ಹೇಳಿ, ಪೋರ್ಟೇಬಲ್ ವಾಟರ್ನ ಕುಡಿತೀವಿ. ಅದರಲ್ಲಿ ಇರುವಂತ ಮಿನಿರಲ್ಗಳು ಬಾಡಿಗೆ ಬೇಕಾಗುತ್ತೆ. ಯಾವ್ಯಾವ ಮಿನಿರಲ್ಗಳು ಬೇಕಾಗುತ್ತೆ ಹೇಳಿ ನೋಡೋಣ. ಫಾಸ್ಫರಸ್ ಬೇಕು, ಪೊಟ್ಯಾಷಿಯಂ ಬೇಕು, ಸೋಡಿಯಂ ಬೇಕು ಅಲ್ವಾ. ಈ ಐರನ್, ಜಿಂಕ್ ಎಲ್ಲ ಏನೇನಿದಾವೆ ಇವೆಲ್ಲ ಲಾರ್ಜ್ ಅಮೌಂಟ್ ಅಲ್ಲಿ ಬಾಡಿಗೆ ಬೇಕು. ಬಟ್ ಪೊಟ್ಯಾಷಿಯಮ್ಮು, ಆಮೇಲೆ ಇದು ಏನ್ ಹೇಳಿ, ಪೊಟ್ಯಾಷಿಯಮ್ಮು, ಫಾಸ್ಫರಸ್ಸು, ಇವೆಲ್ಲ ಏನಾಗಿರುತ್ತೆ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಬೇಕು. ಅವನ್ನ ನಾವು ನ್ಯಾಚುರಲ್ ಆಗಿ ತಗೊಳ್ತಾ ಇರ್ತೀವಿ. ಹಾಗಾಗಿ ನಮ್ಮ ಆಪ್ಷನ್ ಯಾವುದು, ಎ, ನ್ಯಾಚುರಲ್ ರಿಸೋರ್ಸಸ್, ನೈಸರ್ಗಿಕ ಸಂಪನ್ಮೂಲ. ಓಕೆ, ಸೊ ಇನ್ನೊಂದು ಮಿನರಲ್ ನಿಮ್ಗೆ ಗೊತ್ತಿಲ್ಲ, ಇನ್ನೊಂದು ಸೆಲೇನಿಯಂ ಅಂತ.
ಈ ಸೆಲೇನಿಯಂ ಅನ್ನೋದು ಮಿನರಲ್ ತುಂಬಾ ಮೈನ್ಯೂಟ್ ಆಗಿ ಬೇಕಾಗಿರುತ್ತೆ. ಹಾಗಾಗಿ ನಾವೇನ್ ಮಾಡ್ತೀವಿ, ಹೆಚ್ಚು ನಟ್ಸ್ ಮತ್ತೆ ಸೀಡ್ಸ್ ಅನ್ನ ತಗೊಳ್ಳಿ ಅಂತ ಡಾಕ್ಟರ್ ರೆಕಮೆಂಡ್ ಮಾಡ್ತಾ ಇರ್ತಾರೆ. ಈ ಸೀಡ್ ಗಳಲ್ಲಿ ಈ ಸೆಲೇನಿಯಂ ಅನ್ನೋ ಕಂಟೆಂಟ್ ಇದೆ. ಈ ಸೆಲೇನಿಯಂ ಅನ್ನೋ ಕಂಟೆಂಟ್ ಯಾಕೆ ಬೇಕು ನನ್ನ ಬಾಡಿಗೆ? ನನ್ಗೆ ಥೈರಾಯ್ಡ್ ಫಂಕ್ಷನ್ ಮಾಡೋಕೆ ಮತ್ತೆ DNA ಪ್ರೊಡಕ್ಷನ್ ಆಗಕ್ಕೆ ಇವೆರಡಕ್ಕೂ ಸೆಲೇನಿಯಂ ಬೇಕು. ಬಟ್ ಇದು ತುಂಬಾ ಕ್ವಾಂಟಿಟಿ ಬೇಡ ನನ್ನ ಬಾಡಿಗೆ, ಏನ್ ಹೇಳಿ, ಮಿನಿಮಮ್ ಬೇಕು, ಎಷ್ಟೋ 0.% ಬೇಕು. ಹಾಗಾಗಿ ನಾವು ಮಿನಿರಲ್ ಗಳನ್ನು ತಗೋಬೇಕು. ಬರೀ ನಮ್ಮ ಬಾಡಿಗೆ ಕ್ಯಾಲ್ಸಿಯಂ ಐರನ್ ಇದೆರಡೇ ಬಾಡಿಗೆ ಸಾಕಾಗಲ್ಲ. ಪೊಟ್ಯಾಷಿಯಂ ಬೇಕು, ಸೋಡಿಯಂ ಬೇಕು, ಫಾಸ್ಫರಸ್ ಬೇಕು, ಮತ್ತೆ ಸೆಲೇನಿಯಂ ಬೇಕು. ಸೆಲೇನಿಯಂದು ಯೂಸಸ್ ಈಗ ತುಂಬಾ ಬರ್ತಿದೆ, ಯಾಕೆಂದ್ರೆ ಹೈಪೋಥೈರಾಯ್ಡ್, ಹೈಪರ್ ಥೈರಾಯ್ಡ್ ಈ ತರ ಪ್ರಾಬ್ಲಮ್ಗಳು ಬರ್ತಾ ಇದಾವೆ. ಈ ಪ್ರಾಬ್ಲಮ್ಗಳು ಹೋಗಕ್ಕೆ ಬಾಡಿಗೆ ತುಂಬಾ ಮಿನಿಮಮ್ ಕ್ವಾಂಟಿಟಿಯಲ್ಲಿ, ನೇಚರ್ ಇಟ್ ಸೆಲ್ಫ್ ಇಸ್ ಅ ಮೆಡಿಸಿನ್. ನೇಚರ್ ಏನ್ ಮಾಡುತ್ತೆ ಅದೇ ಹಾಗೆ ನಮ್ಗೆ ಒಂದಷ್ಟು ಥಿಂಗ್ಸ್ ಗಳನ್ನ ಕೊಟ್ಟಿದೆ. ನಾವು ಅದಕ್ಕಿಂತ ಎಕ್ಸ್ಟ್ರಾ ಒಂದು ಮೆಡಿಕೇಶನ್ ತಗೊಳ್ತಾ ಇದೀವಿ ಅಥವಾ ಎಕ್ಸ್ಟ್ರಾ ಟ್ಯಾಬ್ಲೆಟ್ ಗಳನ್ನ ತಗೊಳ್ತಾ ಇದೀವಿ. ಎಕ್ಸ್ಟ್ರಾ ನಾವೇನ್ ಹಾಕ್ತಿದೀವಿ ಹೇಳಿ, ಒಂದು ಸೌಂದರ್ಯ ವರ್ಧಕಗಳಿರ್ಬೋದು, ಬಾಡಿ ಫಿಟ್ನೆಸ್ ಇರ್ಬೋದು, ಸ್ಟೆರಾಯ್ಡ್ ಗಳನ್ನ ತಗೊಳ್ತಿದೀವಿ. ಇವೆಲ್ಲ ನಮ್ಗೆ ಹಾನಿಕಾರಕ. ನೀವು ಯಾವ್ದನ್ನೇ ತಗೊಳ್ತಾದ್ರೂ ಫುಡ್ ಅಲ್ಲಿಯೇ ತಗೊಳ್ಬೇಕು. ಅವಾಗ ಏನಾಗುತ್ತೆ, ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ. ಅವು ಯಾವ ಫಾರ್ಮ್ ಅಲ್ಲಿ ಇರುತ್ತೆ ಹೇಳಿ, ಮಿನಿರಲ್ಸ್ ಫಾರ್ಮ್ ಅಲ್ಲಿ ಇರುತ್ತೆ. ಫ್ಲಾಕ್ ಸೀಡ್, ಇಟ್ ಇಸ್ ವೆರಿ ಗುಡ್ ಸೋರ್ಸ್ ಆಫ್ ಸೆಲೇನಿಯಂ. ಹಿಂಗೆ ಇದು ಎಲ್ಲಿ ಸಿಗುತ್ತೆ, ಇದು ನ್ಯಾಚುರಲ್ ರಿಸೋರ್ಸಸ್, ನೈಸರ್ಗಿಕ ಸಂಪನ್ಮೂಲ. ಪೆಟ್ರೋಲಿಯಂ ಈಸ್ ದ ಮೇನ್ ಮಿಕ್ಸ್ಚರ್ ಆಫ್ ಅಂತ ಇದೆ. ಓಕೆ, ಪೆಟ್ರೋಲಿಯಂ ಮಿಕ್ಸ್ಚರ್ ಆಫ್ ವಾಟ್ ಅಂತ. ಓಕೆ, ಸೊ ಪೆಟ್ರೋಲಿಯಂ ಕಾರ್ಬೋಹೈಡ್ರೇಟ್ ಮತ್ ಕಾರ್ಬೋಜನ್, ಹೈಡ್ರೋಜನ್, ಆಲ್ಕೋಹಾಲ. ಓಕೆ, ಸೊ ಪೆಟ್ರೋಲಿಯಂ ಯಾವುದರ ಮಿಶ್ರಣವಾಗಿರುತ್ತದೆ ಅಂತ ಕೇಳಿದಾರಲ್ವಾ. ಸೊ ಪೆಟ್ರೋಲಿಯಂ ಯಾವುದರ ಮಿಶ್ರಣ? ಒಂದು ಕಾರ್ಬೋಹೈಡ್ರೇಟ್, ಕಾರ್ಬೋಜನ್, ಹೈಡ್ರೋಕಾರ್ಬನ್, ಆಲ್ಕೋಹಾಲ್. ಕಾರ್ಬೋಹೈಡ್ರೇಟ್ ಗಳಂದ್ರೆ ಏನ್ ಹೇಳಿ, ಗ್ಲೂಕೋಸ್, ಫ್ರಕ್ಟೋಸ್ ಇವೆಲ್ಲ ಕಾರ್ಬೋಹೈಡ್ರೇಟ್ ಗಳನ್ನ ಮಾಡ್ತವೆ. ಇನ್ನೊಂದು ಕಾರ್ಬೋಜನ್, ಕಾರ್ಬೋಜನ್ ಅಂದ್ರೆ ಕಾರ್ಬನ್ ಮತ್ತೆ ಹೈಡ್ರೋಜನ್. ಹೈಡ್ರೋಕಾರ್ಬನ್ ಅಂದ್ರೆ ಏನ್ ಹೇಳಿ, ಕಾರ್ಬನ್ ಸ್ಕೆಲಿಟನ್ಗೆ ಯಾವಾಗ ಹೈಡ್ರೋಜನ್ ಬಾಂಡ್ ಆಗಿರುತ್ತೋ ಅದನ್ನ ಹೈಡ್ರೋಕಾರ್ಬನ್ಸ್ ಅಂತ ಕರಿತೀವಿ. ಆಲ್ಕೋಹಾಲ್ ಅಂದ್ರೆ ಏನ್ ಹೇಳಿ, OH ಫಂಕ್ಷನಲ್ ಗ್ರೂಪ್ ಇರಬೇಕು, ಅಂತದನ್ನ ನೀವೇನಂತ ಕರಿತೀರಾ ಹೇಳಿ, ಆಲ್ಕೋಹಾಲ್ಗಳು ಅಂತ ಕನ್ಸಿಡರ್ ಮಾಡ್ತೀರಾ. ಓಕೆ, ಸೊ ಇವೆಲ್ಲದರಲ್ಲಿ ಏನ್ ಹೇಳಿ, ಹೈಡ್ರೋಕಾರ್ಬನ್ ಈಸ್ ದ ಏನು ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್, ವಿಚ್ ಒನ್ ಆಫ್ ದ ಕೋಲ್, ವಿಚ್ ಒನ್ ಈಸ್ ನಾಟ್ ಕೋಲ್ ಪ್ರಾಡಕ್ಟ್? ಓಕೆ, ಒಂದು ಕೋಲ್ ಟಾರ್, ಲೈಮ್ ಕೋಲ್, ಗ್ಯಾಸ್, ಕೋಕ್. ಈ ನಾಲ್ಕರಲ್ಲಿ ಯಾವುದು ಕಲ್ಲಿದ್ದಲಿನ ಉತ್ಪನ್ನವಲ್ಲ ಅಂತ ಕೇಳ್ತಿದ್ದಾರೆ. ಓಕೆ, ಸೊ ಇವಿಷ್ಟರಲ್ಲಿ ಕೋಲ್ ಟಾರ್ ಹೌದು, ಸುಣ್ಣದ ಕಲ್ಲಿದ್ದಲು ಹೌದು, ಕೋಕ್ ಹೌದು. ಕೋಕ್ ಅಂದ್ರೆ ಕಪ್ಪು ಗಾಢ ವಾಸನೆ ಇರುವಂತಹ ದ್ರವ. ಯಾವ್ದ ಅಲ್ಲ ಹೇಳಿ? ಸಿ, ಗ್ಯಾಸ್, ಅನಿಲ ಒಂದು ಕಲ್ಲಿದ್ದಲಿನ ಉತ್ಪನ್ನವಲ್ಲ. ಓಕೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಪೆಟ್ರೋಕೆಮಿಕಲ್? ಕೋಲ್, ಮಿಥೆನಾಲ್ ಕೋಲ್, ಗ್ಯಾಸ್, ಕೋಕ್. ಯಾವುದು ಪೆಟ್ರೋಕೆಮಿಕಲ್ ಅಂತ ಕೇಳಿದ್ದಾರೆ ಅಲ್ವಾ. ಸೊ ಇದರಲ್ಲಿ ಯಾವುದು ಪೆಟ್ರೋಕೆಮಿಕಲ್ ಉತ್ಪನ್ನ ಯಾವುದು? ಮಿಥೆನಾಲ, ಅನಿಲನ, ಕೋಕ್ ಅಥವಾ ಗ್ಯಾಸ್ ಅಂತ ಕೇಳಿದ್ದಾರೆ. ಹಿಂದಿನ ಪ್ರಶ್ನೆಯಲ್ಲಿ ಕಲ್ಲಿದ್ದಲಿನ ಬಗ್ಗೆ ಕೇಳಿದ್ರು, ಇಲ್ಲಿ ಪೆಟ್ರೋಲಿಯಂ ಬಗ್ಗೆ ಕೇಳ್ತಿದ್ದಾರೆ. ಸೊ ಮೈ ಆನ್ಸರ್ ಈಸ್ ಗ್ಯಾಸ್. ಓಕೆ, ನೆಕ್ಸ್ಟ್, ಕನ್ವರ್ಷನ್ ಆಫ್ ಡೆಡ್ ವೆಜಿಟೇಷನ್ ಟು ಕೋಲ್ ಈಸ್ ಕಾಲ್ಡ್? ಸತ್ತ ಸಸ್ಯ ವರ್ಗಗಳನ್ನ ಕಲ್ಲಿದ್ದಲಾಗಿ ಪರಿವರ್ತಿಸುವುದನ್ನ ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ. ಓಕೆ, ಈ ಸತ್ತ ಸಸ್ಯ ವರ್ಗಗಳನ್ನ ಕಲ್ಲಿದ್ದಲಾಗಿ ಕನ್ವರ್ಟ್ ಮಾಡೋದು, ಕೋಲಾಗಿ ಕನ್ವರ್ಟ್ ಮಾಡುವ ಪ್ರಾಸೆಸ್ಗೆ ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ಒಂದು ಕಾರ್ಬೋನೈಸೇಷನ್, ಡಿಸ್ಟಿಲೇಷನ್, ಫರ್ಮೆಂಟೇಷನ್, ಸಬ್ಲಿಮೇಷನ್. ಓಕೆ, ಹಾಗಾದ್ರೆ ಕಲ್ಲಿದ್ದಲು ಹೇಗಾಯ್ತು ಅಂತ ಅಲ್ವಾ. ನಾವೊಂದು ಕಥೆಯನ್ನ ನೋಡಿದ್ವಿ, ಅಂದ್ರೆ ಸಾವಿರಾರು ಲಕ್ಷ ವರ್ಷಗಳ ಹಿಂದೆ ಏನಾಗಿದೆ ಹೇಳಿ, ಈ ಸಸ್ಯಗಳೇನಿದೆಯಲ್ಲ ಅವೆಲ್ಲ ಭೂಮಿಯಲ್ಲಿ ಹುದುಗಿ ಹೋಗಿದೆ. ಇವುಗಳೇನಾಗ್ತಿದೆ, ಬಯೋಡಿಗ್ರೇಡೇಷನ್ ಅಂದ್ರೆ ಬೈಜಿಕವಾಗಿ ಏನಾಗ್ತಾ ಇದ್ದಾವೆ ಹೇಳಿ,
ಒಂದಕ್ಕೊಂದು ಸಪರೇಟ್ ಆಗ್ತಿದೆ. ಸಿಸ್ಟಮ್ ನೋಡಿ ನಿಮ್ಗೆ ಚಿತ್ರದಲ್ಲಿ ಕಾಣಿಸ್ತಿದ್ದಾವೆ. ಸೊ ಇದು ಏನಾಗ್ತಿದೆ, ಭೂಮಿಯಲ್ಲಿರೋದೆಲ್ಲ ಭೂಮಿಯ ಅಡಿಯಲ್ಲಿ ಹುದುಗ್ ಹೋಯ್ತು. ಈ ಭೂಮಿಯ ಅಡಿಯಲ್ಲಿ ಹುದುಗದಾಗ ಇದಕ್ಕೇನಾಯ್ತು ಹೇಳಿ, ಹೈ ಟೆಂಪರೇಚರ್ ಮತ್ತೆ ಪ್ರೆಷರ್ ಅನ್ನ ಕೊಟ್ಟಾಗ ಅದೇನಾಯ್ತು, ಕಲ್ಲಿದ್ದಲಾಗಿ ರೂಪುಗೊಂಡು. ಈಗ ಕಾರ್ಬನ್ ಇದೆ ಅಂತ ಅನ್ಕೊಳ್ಳಿ, ಅದು ಕಲ್ಲಿದ್ದಲೂ ಆಗಬಹುದು. ಹೆಚ್ಚಿನ ಪ್ರೆಷರ್ ಅಥವಾ ಟೆಂಪರೇಚರ್, ಬೇರೆ ಸ್ಟ್ಯಾಂಡರ್ಡ್ ಟೆಂಪರೇಚರ್ ಪ್ರೆಷರ್ ಕೊಟ್ಟಾಗ ಅದು ಡೈಮಂಡ್ ಆಗಿಯೂ ಕನ್ವರ್ಟ್ ಆಗ್ಬೋದು. ಕಾರ್ಬನ್ ನ ಬಹುರೂಪಗಳಲ್ಲಿ ಇವೆರಡು ಒಂದೊಂದು. ಓಕೆನಾ? ಸೊ ಇಲ್ಲಿ ನೋಡಿ ಈಗ ಹೇಗೆ ಆಯ್ತು ಅಂತಂದ್ರೆ, ಈ ತರ ಸಾವಿರಾರು ವರ್ಷಗಳ ಹಿಂದೆ, ಲಕ್ಷಾಂತರ ವರ್ಷಗಳ ಹಿಂದೆ ಇದ್ದಂತಹ ಏನು ಮರ ಗಿಡಗಳು ಅಂದ್ರೆ ಏನು ಸಸ್ಯವರ್ಗ ಇತ್ತಲ್ಲ, ಅವೆಲ್ಲ ಸತ್ತು ಅವುಗಳು ಕೊಳೆತು ಅವು ಭೂಮಿಯ ಅಡಿಯಲ್ಲಿ ಹೋಗಿ ಹೈ ಟೆಂಪರೇಚರ್ ಮತ್ತೆ ಪ್ರೆಷರ್, ಹೆಚ್ಚಿನ ಶಾಖ ಮತ್ತೆ ಹೆಚ್ಚಿನ ತಾಪ ಮತ್ತೆ ಪ್ರೆಷರ್, ಒತ್ತಡಕ್ಕೆ ಸಿಲುಕಿದಾಗ ಏನಾಯ್ತು ಹೇಳಿ, ನಮ್ಗೆ ಕಲ್ಲಿದ್ದಲು ಉಂಟಾಯ್ತು. ಇದನ್ನೇ ಏನಂತ ಕರಿತೀವಿ ನಾವು, ಕಾರ್ಬೋನೈಸೇಷನ್ ಅಂತ ಕರಿತೀವಿ. ಓಕೆ, ಕಾರ್ಬೋನೈಸೇಷನ್ ಅಥವಾ ಕಾರ್ಬೋನೀಕರಣ ಅಂತ ಕರಿತೀವಿ. ಓಕೆನಾ? ಸೊ ನೆಕ್ಸ್ಟ್, ಅ ನ್ಯಾಚುರಲ್ ಗ್ಯಾಸ್ ಸ್ಟೋರ್ಡ್ ಅಂಡರ್ ಹೈ ಪ್ರೆಷರ್, ಹೆಚ್ಚಿನ ಒತ್ತಡದಲ್ಲಿ ಸಂಗ್ರಹವಾಗುವಂತಹ ನೈಸರ್ಗಿಕ ಅನಿಲವನ್ನ ಏನಂತ ಕರಿತೀವಿ? ಆಪ್ಷನ್ ಎ CNG, KLG, LPG, PPG. ಓಕೆನಾ? ಸೊ ನಿಮ್ಗೆ ಈ ಚಿತ್ರ ಕಾಣಿಸ್ತಿದೆ. ನಾನು ಯಾಕೆ ಚಿತ್ರಗಳನ್ನ ಕೊಡ್ತಾ ಇದ್ದೀನಿ ಅಂದ್ರೆ, ಒಂದು ನೀವು ಅದಕ್ಕೆ ರಿಲೇಟ್ ಆಗ್ಲಿ ಅಂತ. ಅಂದ್ರೆ ಈಗ ನಾನೇನು ಚಿತ್ರಗಳನ್ನ ತೋರಿಸ್ತಿದ್ದೀನಲ್ಲ, ಈ ಚಿತ್ರಗಳಿಂದ ನಿಮಗೆ ಏನ್ ಅರ್ಥ ಆಗ್ತಿದೆ ಹೇಳಿ? ಅಂದ್ರೆ ನೀವು ಆ ಕ್ವಶನ್ಗೆ ಅದರ ಆನ್ಸರ್ಗೆ ರಿಲೇಟ್ ಆಗಿ ಅಪ್ಲಿಕೇಶನ್ ಪಾರ್ಟ್ ಏನಿದೆ ಅಂತ ನಿಮ್ಗೆ ಅರ್ಥ ಆದ್ರೆ ಅವಾಗ ಏನಾಗುತ್ತೆ, ನಿಮ್ಗೆ ಕಾನ್ಸೆಪ್ಟ್ ಅನ್ನ ನೀಟಾಗಿ ಅರ್ಥ ಮಾಡ್ಕೊಳ್ಬಹುದು ಅಂತ ಅಲ್ವಾ? ಸೊ ಇಲ್ಲಿ ನೋಡಿ, ಈಗ ನ್ಯಾಚುರಲ್ ಗ್ಯಾಸ್ ಅನ್ನ ಹೈ ಪ್ರೆಷರ್ ಅಲ್ಲಿ ಮತ್ತೆ ಟೆಂಪರೇಚರ್ ಅಲ್ಲಿ ಸ್ಟೋರ್ ಮಾಡಿದಾಗ ಏನಾಗುತ್ತೆ ನೋಡಿ. ಒಂದು ಪ್ರಾಸೆಸ್ ಹೆಂಗಿರುತ್ತೆ ಅಂದ್ರೆ, ಇಲ್ಲಿ ಸುಮ್ನೆ ಇದು ಕಾನ್ಸೆಪ್ಚುಯಲ್ ಬೇಸ್ಡ್ ನಿಮ್ಗೆ ಹೇಳ್ತಿರೋದು. ಈ ಗ್ಯಾಸಿನ ಪಾರ್ಟಿಕಲ್ ಗಳೆಲ್ಲ ಏನ್ ಹೇಳಿ ಈ ತರ ಇರ್ತವೆ. ಓಕೆನಾ? ಗ್ಯಾಸಿನ ಪಾರ್ಟಿಕಲ್ ಒಂದಕ್ಕೊಂದು ದೂರ ಇರ್ತವೆ. ಓಕೆ, ಯಾವಾಗ ಇದಕ್ಕೆ ಹೆಚ್ಚು ಪ್ರೆಷರ್ ಅನ್ನ ಕೊಟ್ಟು, ಒತ್ತಡ ಕೊಟ್ಟು ಒಂದಕ್ಕೊಂದು ಏನಾಗ್ತವೆ ಹೇಳಿ, ಹತ್ತಿರ ಆಗ್ತವೆ. ಇನ್ನೂ ಪ್ರೆಷರ್ ಅನ್ನ ಕೊಟ್ಟಾಗ ಒಂದಕ್ಕೊಂದು ಏನಾಗ್ತವೆ, ಅಂಟ್ಕೊಳ್ತವೆ. ಇಲ್ಲಿ ಏನಾಗ್ತಿದ್ವು, ಈಸಿಯಾಗಿ ಮೂವ್ ಆಗ್ತಾ ಇದ್ವು ಇವೆಲ್ಲ. ಸೊ ಈಸಿಯಾಗಿ ಮೂವ್ ಆಗ್ತಾ ಇದ್ದವು ಏನಾಗ್ತಾ ಇದ್ದ ಹೇಳಿ, ಈ ಈಸಿಲಿ ಮೂವೇಬಲ್ ಪಾರ್ಟಿಕಲ್ಗಳು ಯಾವಾಗ ಪ್ರೆಷರ್ ಕೊಟ್ಟು ಒಂದಕ್ಕೊಂದು ಹತ್ರ ಬಂತು, ಇನ್ನೂ ಪ್ರೆಷರ್ ಕೊಟ್ಟಾಗ ಇನ್ನೂ ಏನೋ ಒಟ್ಟಾಗಿ ಜೋಡಣೆ ಆಯಿತು. ಈ ಸ್ಟೇಜ್ ಅನ್ನ ಏನಂತ ಕರಿತೀನಿ ನಾನು, ಗ್ಯಾಸಿಯಸ್ ಸ್ಟೇಟು. ಇದು ಲಿಕ್ವಿಡ್, ಇದು ಸಾಲಿಡ್ ಸ್ಟೇಟು. ಓಕೆನಾ? ಸೊ ಸಾಲಿಡ್ ಸ್ಟೇಟು. ಓಕೆ, ಸೊ ಈ ಒಂದು ನ್ಯಾಚುರಲ್ ಸ್ಟೋರ್ಡ್ ಗ್ಯಾಸ್ ಅನ್ನ ಹೆಚ್ಚು ಗ್ಯಾಸಿಯಸ್ ಸ್ಟೇಟ್ ಇಂದ ನಾನು ಏನ್ ಮಾಡ್ತಿದ್ದೀನಿ, ಲಿಕ್ವಿಡ್ ಸ್ಟೇಟ್ಗೆ ತರುವಾಗ ಹೆಚ್ಚು ಒತ್ತಡವನ್ನ, ಪ್ರೆಷರ್ ಅನ್ನ ಕೊಡ್ತಿದ್ದೀನಿ. ಓಕೆ, ಸೊ ಇದನ್ನ ಯಾವುದು ಅಂತ ಕರಿತೀವಿ ಅಂದ್ರೆ CNG ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟ್, ದ ಮೈನಿಂಗ್ ಆಫ್ ಆಯಿಲ್ ಅಂಡರ್ ಸಿ ಟರ್ನ್ಡ್ ಆಸ್. ಓಕೆ, ಸಮುದ್ರದೊಳಗೆ ತೈಲ ಗಣಿಗಾರಿಕೆಯನ್ನು ಏನಂತ ಕರೀತಾರೆ ಅಂತ. ಶೋರ್ ಮೈನಿಂಗ್, ಕಾರ್ಬೋನೈಸೇಷನ್, ಕೋಲ್ ಮೈನಿಂಗ್, ಡಿಸ್ಟ್ರಕ್ಟಿವ್ ಡಿಸ್ಟಿಲೇಷನ್. ಒಂದು ತೀರ ಗಣಿಗಾರಿಕೆ, ಇಂಗಾಲೀಕರಣ, ಕಲ್ಲಿದ್ದಲು ಗಣಿಗಾರಿಕೆ, ಬಟ್ಟಿ ಇಳಿಸುವಿಕೆ ಅಂತ ಕರಿತೀವಿ ಅಂತ. ಇಷ್ಟರಲ್ಲಿ ಯಾವುದು ಅಂತ. ಓಕೆನಾ? ಸೊ ಇಲ್ಲಿ ನೋಡಿ, ಈಗ ಮೈನಿಂಗ್ ಅನ್ನ ಹೇಗೆ ಮಾಡ್ತೀವಿ ಅಂತ. ಯಾವಾಗ ಈ ಭೂಮಿಯ ಒಂದು ಹೆಚ್ಚು ಒಂದು ಆರ್ಗ್ಯಾನಿಕ್ ಪಾರ್ಟಿಕಲ್ಗಳೆಲ್ಲ ಭೂಮಿಯಲ್ಲಿ ಹುದುಕ್ತವೋ, ಒಂದು ನಮ್ಗೆ ಏನ್ ಸಿಗುತ್ತೆ, ಕೋಲ್ ಸಿಗುತ್ತೆ. ಅದೇ ಸಮುದ್ರದ ಆಳದಲ್ಲಿ ಇಳಿದಾಗ ನಮ್ಗೆ ಪೆಟ್ರೋಲಿಯಂ ನಿಕ್ಷೇಪಗಳು ಸಿಗುತ್ತೆ. ಮೈನಿಂಗ್ ಆಫ್ ಆಯಿಲ್, ಆಯಿಲ್ ಅಥವಾ ತೈಲದ ಉತ್ಪಾದನೆ ಯಾವಾಗ ಆಗುತ್ತೆ, ಇದನ್ನ ಏನಂತ ಕರಿತೀವಿ, ಶೋರ್ ಮೈನಿಂಗ್ ಅಥವಾ ತೀರ ಗಣಿಗಾರಿಕೆ ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟ್, ದ ಲೀಸ್ಟ್ ಪೊಲ್ಯೂಷನ್ ಫ್ಯೂಯಲ್ ಫಾರ್ ವೆಹಿಕಲ್. ನೋಡಿ, ನಿಮ್ಗೆ ಈ ಚಿತ್ರದಲ್ಲಿ ಕಾಣಿಸ್ತಿದೆ ಅಲ್ವಾ, ಅಂದ್ರೆ ನಿಮ್ಗೆ ರಿಲೇಟ್ ಆಗ್ಲಿ ಅಂತ ಕೊಡ್ತಿರೋದು. ಯಾವ ಪಿಕ್ಚರ್ ಅನ್ನ ಕೊಡ್ತಿದ್ದೀನಲ್ಲ, ಅದು ಈ ಸ್ಲೈಡಿಗೆ
ಒಂದು ರಿಲೇಟೆಡ್ ಪಿಕ್ಚರ್ಸ್ ಅನ್ನ ನಾನು ಕೊಡ್ತಿರೋದು. ಯಾಕೆಂದ್ರೆ ನಿಮ್ಗೆ ಆ ಪಿಕ್ಚರ್ ಅನ್ನ ನೋಡಿದಾಗ ಇನ್ನೂ ಕ್ಲಿಯರ್ ಆಗಿ ಅಪ್ಲಿಕೇಶನ್, ನನ್ನ ಒಂದು ಮೆಥಡ್ ಆಫ್ ಟೀಚಿಂಗ್ ಏನಂದ್ರೆ, ಯಾವಾಗ ನೀವು ಒಂದು ಪಿಕ್ಚರ್ ಅನ್ನ ನೋಡ್ತಿರಲ್ಲ, ಆ ಪಿಕ್ಚರ್ ಅನ್ನ ನೋಡಿದಾಗ ನಿಮ್ಗೆ ಏನಾಗ್ಬೇಕಂದ್ರೆ ಈಸಿ ಆಗಿ ಅರ್ಥ ಆಗ್ಬೇಕಂದ್ರೆ ನಿಮ್ಗೆ ಅಪ್ಲಿಕೇಬಲ್ ಪಾರ್ಟ್. ಸೈನ್ಸ್ ಅನ್ನ ನೀವು ಬರೀ ಕ್ಲಾಸ್ ರೂಮ್ ಅಲ್ಲಿ ಓದ್ಬಾರ್ದು, ಅದನ್ನ ಡೇ ಟು ಡೇ ಲೈಫ್ ಅಲ್ಲಿ ಹೆಂಗೆ ಅಪ್ಲಿಕೇಶನ್ ಇದೆ ಅದ್ರದ್ದು. ಈಗ ನೀವೊಂದು ಆಟೋ ನೋಡ್ತೀರಾ, ಅವಾಗ ನಿಮ್ಗೆ CNG ನೆನಪಾಗ್ಬೇಕು. ಅಥವಾ ನೀವೊಂದು ವ್ಯಾನ್ ಇರ್ಬೋದು ಅಥವಾ ಕಾರ್ ಇರ್ಬೋದು, ಅದಕ್ಕೆ ಸಿಲಿಂಡರ್ ಯೂಸ್ ಮಾಡ್ತಿದ್ದಾರೆ, ಅದು ಯಾವ್ದಿರ್ಬೋದು, ಅದು CNG ಆಗಿರುತ್ತೆ. ಈ ತರ ನಿಮಗೆ ಈಸಿ ಆಗಿ ನಿಮ್ಮ ದೈನಂದಿನ ಬದುಕಿನಲ್ಲಿ ಏನು ಅಪ್ಲಿಕೇಶನ್ ಅನ್ವಯಗಳಿದೆಯಲ್ಲ ಅದನ್ನ ನಾನು ಚಿತ್ರದಲ್ಲಿ ಕೊಟ್ಟಿರ್ತೀನಿ. ಹಾಗಾಗಿ ನೀವು ಚಿತ್ರವನ್ನು ನೋಡ್ಬೇಕು. ಈಗ ಬರೀ ನಿಮ್ಗೆ ಚೆನ್ನಾಗಿ ಕಾಣಿಸ್ಲಿ ಅಥವಾ ಸ್ಲೈಡ್ ಚೆನ್ನಾಗಿ ಕಾಣಿಸ್ಲಿ ಅನ್ನೋ ಪಿಕ್ಚರ್ಸ್ ಗಳನ್ನ ಕೊಡ್ತಿಲ್ಲ. ಯಾವುದು ದೈನಂದಿನ ಜೀವನದಲ್ಲಿ ಆ ಪ್ರಶ್ನೆಗೆ ರಿಲೇಟೆಡ್ ಏನು ಕ್ವಶನ್ ಇದೆಯಲ್ಲ, ಆ ಕ್ವಶನ್ಗೆ ರಿಲೇಟೆಡ್ ದೈನಂದಿನ ಜೀವನದ ಅನ್ವಯ ಅಥವಾ ಅಪ್ಲಿಕೇಶನ್ ಇದೆಯಲ್ಲ, ಅದನ್ನ ನಿಮ್ಗೆ ಪಿಕ್ಚರ್ ರೂಪದಲ್ಲಿ ತಿಳಿಸ್ತಿದ್ದೀನಿ. ಈಗ ಮೈನಿಂಗ್ ಇರ್ಬೋದು ಅಥವಾ ಮಿನಿರಲ್ ಇರ್ಬೋದು, ಇದು ಬರೀ ನಿಮ್ಗೆ ಕ್ಲಾಸ್ ರೂಮಿಗೆ ಸೀಮಿತ ಆಗ್ಬಾರ್ದು. ನಿಮ್ಗೆ ದೈನಂದಿನ ಜೀವನದಲ್ಲಿ ಅದು ಅಳವಡಿಸ್ಕೋಬೇಕು. ಓಕೆ, ಇದು ಹಿಂಗೆ, ಇದು ಈ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ. ಅವಾಗ ನಿಮ್ಗೆ ಸೈನ್ಸ್ ಇನ್ನಷ್ಟು ಖುಷಿ ಕೊಡುತ್ತೆ. ಯಾವಾಗ ನೀವು ಸೈನ್ಸ್ ಅನ್ನ ಬರೀ ಕ್ಲಾಸ್ ರೂಮ್ ಅಲ್ಲಿ ಕಲಿತೀರಲ್ಲ, ಬರೀ ನೀವು ನಿಯಮಗಳನ್ನ ಬೈಪಾಟ್ ಮಾಡ್ತಾ ಹೋಗ್ತೀರಾ. ಯಾವಾಗ ನೀವು ಸೈನ್ಸ್ ಅನ್ನ ಅಪ್ಲಿಕೇಬಲ್ ಆಗಿ ಎಲ್ಲ ಕಡೆ ನೋಡಕ್ ಸ್ಟಾರ್ಟ್ ಮಾಡ್ತೀರಾ, ಸೈನ್ಸ್ ತುಂಬಾ ಈಸಿನೂ ಆಗುತ್ತೆ, ಇಂಟ್ರೆಸ್ಟಿಂಗ್ ಆಗೂ ಇರುತ್ತೆ. ಓಕೆ, ಸೊ ಕಮ್ ಟು ದ ಟಾಪಿಕ್. ಲೀಸ್ಟ್ ಪೊಲ್ಯೂಷನ್ ಫ್ಯೂಯಲ್ಸ್ ಫಾರ್ ವೆಹಿಕಲ್ ಈಸ್, ವಾಹನಗಳಿಗೆ ಅತ್ಯಂತ ಕಡಿಮೆ ಮಾಲಿನ್ಯಕಾರಕ ಇಂಧನ ಒಂದು ಪೆಟ್ರೋಲ್, ಮತ್ತೆ ಕೆರೋಸಿನ್, ಡೀಸೆಲ್, CNG. ಇಷ್ಟರಲ್ಲಿ ಯಾವುದು ಅಂತ. ಓಕೆ, ಪೆಟ್ರೋಲು ಕೆರೋಸಿನ್ ಅಂತೂ ನಾವು ನೋಡಿದೀವಿ, ಡೀಸೆಲ್ ಅಷ್ಟೇ. ಇಲ್ಲಿ ಯಾವ್ದು ಹೇಳಿ? CNG. ಓಕೆ, ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಓಕೆನಾ? ವೇರಿಯಸ್ ಮೆಟೀರಿಯಲ್ which is obtained from natural are called natural resources. Which of the following not natural resources? ಪ್ರಕೃತಿಯಿಂದ ಪಡೆದ ವಿವಿಧ ವಸ್ತುಗಳು ನೈಸರ್ಗಿಕ ಸಂಪನ್ಮೂಲಗಳು ಅಂತ ಕರಿತೀವಿ. ಇವುಗಳಲ್ಲಿ ಯಾವುದು ನೈಸರ್ಗಿಕ ಸಂಪನ್ಮೂಲವಲ್ಲ? ಓಕೆ, ಮಿನಿರಲ್, ವಾಟರ್, ಪ್ಲಾಸ್ಟಿಕ್, ಸಾಯಿಲ್. ಮಿನಿರಲ್, ವಾಟರ್, ಪ್ಲಾಸ್ಟಿಕ್ ಮತ್ತೆ ಮಣ್ಣು. ಇಷ್ಟರಲ್ಲಿ ಯಾವುದು ನೈಸರ್ಗಿಕ ಸಂಪನ್ಮೂಲವಲ್ಲ ಅಂತ ಕೇಳಿದ್ದಾರೆ. ಮಿನಿರಲ್ ಹೌದು ಅಲ್ವಾ, ನೈಸರ್ಗಿಕವಾಗಿ ಸಿಗುತ್ತೆ. ವಾಟರ್ ಹೌದು, ಮಣ್ಣು ಹೌದು. ನೀವು ಈ ಪ್ರಶ್ನೆಗೆ ಉತ್ತರವನ್ನ ಈಸಿಯಾಗಿ ಹೇಳ್ತೀರಲ್ವಾ. ಸೊ ಇಲ್ಲಿ ಯಾವುದು? ಆಪ್ಷನ್ ಸಿ, ಪ್ಲಾಸ್ಟಿಕ್. ಓಕೆ, ಏರ್ is natural resources and cannot be exhausted by human activities. It is known as inexhaustible natural resource. Which of the following another inexhaustible natural resources? Option A, coal, petroleum, sunlight, mineral. Okay, ಗಾಳಿಯು ನೈಸರ್ಗಿಕ ಸಂಪನ್ಮೂಲ. ಮಾನವ ಚಟುವಟಿಕೆಗಳಿಂದ ಅದನ್ನು ಖಾಲಿ ಮಾಡಲು ಸಾಧ್ಯವಿಲ್ಲ. ಇದನ್ನು ಅಕ್ಷಯ ನೈಸರ್ಗಿಕ ಸಂಪನ್ಮೂಲ ಎಂದು ಕರೆಯಲಾಗುತ್ತದೆ. ಈ ಕೆಳಗಿನವುಗಳಲ್ಲಿ ಯಾವುದು ಅಕ್ಷಯ ನೈಸರ್ಗಿಕ ಸಂಪನ್ಮೂಲ? ಆಪ್ಷನ್ ಎ ಕಲ್ಲಿದ್ದಲು, ಆಪ್ಷನ್ ಬಿ ಪೆಟ್ರೋಲಿಯಂ, ಆಪ್ಷನ್ ಸಿ ಸೂರ್ಯನ ಬೆಳಕು, ಆಪ್ಷನ್ ಡಿ ಮಿನಿರಾ. ಓಕೆ, ಕೋಲು ನೈಸರ್ಗಿಕ ಸಂಪನ್ಮೂಲ ಹೌದು, ಬಟ್ ಅಕ್ಷಯ ಹೌದಾ ಅಂದ್ರೆ ಎಷ್ಟು ಬೇಕಾದ್ರೂ ಯೂಸ್ ಮಾಡ್ಬೋದಾ? ಇಲ್ಲ. ಪೆಟ್ರೋಲಿಯಂ ಹೌದಾ? ಹೌದು, ಅದು ನೈಸರ್ಗಿಕ ಸಂಪನ್ಮೂಲನೇ. ಅದನ್ನ ಏನ್ ಹೇಳಿ? ನಾವು ಕ್ಷಯಿಸುವಂತಹ ನೈಸರ್ಗಿಕ ಸಂಪನ್ಮೂಲ. ಸೂರ್ಯನ ಬೆಳಕು, ಅದನ್ನ ಎಷ್ಟು ಬೇಕಾದ್ರೂ ಯೂಸ್ ಮಾಡಿದ್ರು ನಿಮ್ಗೆ ಖಾಲಿ ಆಗಲ್ಲ. ಹಂಗಾಗಿ ಮೈ ಆಪ್ಷನ್ ಈಸ್ ಸಿ. ಓಕೆನಾ? ಓಕೆ, coal is processed in industry to get some useful product. Which of the following is not obtained from coal? Okay, na? Okay, ಕೈಗಾರಿಕೆಗಳಲ್ಲಿ ಕಲ್ಲಿದ್ದಲನ್ನ ಸಂಸ್ಕರಿಸ್ತೀರಿ, ಕೆಲವು ಉಪಯುಕ್ತ ಉತ್ಪನ್ನಗಳನ್ನು ಪಡೆಯಲಾಗುತ್ತದೆ. ಈ ಕೆಳಗಿನಲ್ಲಿ ಯಾವುದನ್ನ ಕಲ್ಲಿದ್ದಲಿನಿಂದ ಪಡೆಯಲಾಗುವುದಿಲ್ಲ? ಕೋಕ್, ಕೋಲ್ ಟಾರ್, ಕೋಲ್ ಗ್ಯಾಸ್, CNG. ಓಕೆ, ಕೋಕ್ ಕಲ್ಲಿದ್ದಲು, ಟಾರ್ ಕಲ್ಲಿದ್ದಲು, ಅನಿಲ ಮತ್ತೆ CNG. ಇಷ್ಟರಲ್ಲಿ ಯಾವುದನ್ನ ನಾವು ನೈಸರ್ಗಿಕವಾಗಿ
ಪಡೆಯಲಾಗುವುದಿಲ್ಲ ಅಂತ ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ ನೋಡಿ, ಕೋಲಿನ ಉಪ ಉತ್ಪನ್ನಗಳು ಯಾವುದು ಅಂತ ನೋಡೋಣ. ಕೋಲಿದು ಉಪ ಉತ್ಪನ್ನಗಳು ಯಾವ್ದು ಹೇಳಿ? ಒಂದು ಕೋಕ್, ಇನ್ನೊಂದು ಕೋಲ್ಟಾರ್ ಅಲ್ವಾ, ಇನ್ನೊಂದು ಕೋಲ್ ಗ್ಯಾಸ್. CNG ಯಾವ್ದ್ರಿಂದ ಬರುತ್ತೆ ಹೇಳಿ? ಪೆಟ್ರೋಲಿಯಂ ಇಂದ ಬರೋದು ಅಲ್ವಾ. ಸೊ ಪೆಟ್ರೋಲಿಯಂ ಇಂದ ನಮ್ಗೆ CNG ಬರುತ್ತೆ. ಹಾಗಾಗಿ ಆಪ್ಷನ್ ಡಿ ಯನ್ನ ನಾವು ಕಲ್ಲಿದ್ದಲಿನಿಂದ ಪಡೆಯಲಾಗುವುದಿಲ್ಲ, ವಿಚ್ ಇಸ್ ನಾಟ್ ಆಬ್ಟೈನ್ಡ್ ಫ್ರಮ್ ಕೋಲ್. ಓಕೆ, ಫಾಸಿಲ್ ಫ್ಯೂಯಲ್ಸ್ ಆರ್ ಆಬ್ಟೈನ್ಡ್ ಫ್ರಮ್, ಪಳಿಯುಳಿಕೆ ಇಂಧನಗಳನ್ನ ಯಾವುದರಿಂದ ಪಡೆಯಲಾಗುತ್ತೆ ಅಂತ ಕ್ವಶನ್. ಓಕೆ, ರಿಮೈನಿಂಗ್ ನಾನ್ ಲಿವಿಂಗ್ ಮಟೀರಿಯಲ್, ಉಳಿದ ನಿರ್ಜೀವ ವಸ್ತು. ಡೆಡ್ ರಿಮೈನಿಂಗ್ ಬರ್ಡ್ ಓನ್ಲಿ, ಡೆಡ್ ರಿಮೈನಿಂಗ್ ಇನ್ಸೆಕ್ಟ್ ಓನ್ಲಿ, ಡೆಡ್ ರಿಮೈನ್ಸ್ ಲಿವಿಂಗ್ ಆರ್ಗಾನಿಸಮ್. ಓಕೆ, ಉಳಿದ ನಿರ್ಜೀವ, ರಿಮೈನಿಂಗ್ ನಾನ್ ಲಿವಿಂಗ್ ವಸ್ತುಗಳ ಅಥವಾ ಪಕ್ಷಿಗಳಿಂದ ಅಥವಾ ಸತ್ತ ಅವಶೇಷ ಕೀಟಗಳಿಂದನ. ಓಕೆ, ಸತ್ತ ಅವಶೇಷಗಳ ಆಫ್ ಜೀವಂತ ಜೀವಿಗಳಿಂದನ. ಇಷ್ಟರಲ್ಲಿ ಯಾವುದರ ಒಂದು ಮೂಲ, ಈ ಫಸಿಲ್ ಫ್ಯೂಯಲ್ ನ ಮೂಲ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಫಸಿಲ್ ಫ್ಯೂಯಲ್ ಅಲ್ಲಿ ಪಳಿಯುಳಿಕೆ ಇಂಧನ, ಪಳಿಯುಳಿಕೆ ಅಂದ್ರೆ ಏನ್ ಹೇಳಿ? ಎಲ್ಲಾ ವಸ್ತುಗಳ ಏನಾಗಿರ್ತವೆ, ಸತ್ತ ಎಲ್ಲಾ ಜೀವಿಗಳ, ಸತ್ತ ಜೀವಿಗಳ ಏನಾಗಿರುತ್ತೆ, ಜೀವಂತ ಜೀವಿಗಳು ಸತ್ತಾಗ ಅದರ ಅವಶೇಷಗಳು ಭೂಮಿಯ ಅಡಿಯಲ್ಲಿ ಹೋಗಿ ಹೈ ಪ್ರೆಷರ್ ಮತ್ತೆ ಟೆಂಪರೇಚರ್ಗೆ ಏನಾಗ್ತವೆ ಹೇಳಿ? ಅವು ಇಂಧನವಾಗಿ ಪರಿವರ್ತನೆ ಆಗುತ್ತೆ. ಹಾಗಾಗಿ ಮೈ ಆಪ್ಷನ್ ಈಸ್ ಡಿ. ಓಕೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಕಾರ್ಬನೈಸೇಷನ್ ಆಫ್ ಡೆಡ್ ವೆಜಿಟೇಬಲ್ಸ್? ಕೋಲ್, ಕೋಕ್, ಕೋಲ್ಟಾರ್, ಕೋಲ್ ಗ್ಯಾಸ್. ಇವುಗಳಲ್ಲಿ ಯಾವುದು ಸತ್ತ ತರಕಾರಿಗಳ ಕಾರ್ಬನೈಸೇಷನ್ ಆಗಿದೆ ಅಂತ? ಕಲ್ಲಿದ್ದಲು ಕೋಕ್, ಕಲ್ಲಿದ್ದಲು ಟಾರ್ಕೋಲ್, ಅನಿಲ. ಓಕೆ, ಸೊ ನಾವು ನೋಡಿದೀವಿ ಅಲ್ವಾ ಕಾರ್ಬನೈಸೇಷನ್ ಅಂದ್ರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ಅಂದ್ರೆ ಸತ್ತ ತರಕಾರಿಗಳು ಅಂದ್ರೆ ಸತ್ತ ಒಂದು ವಸ್ತುಗಳಿಂದ ಏನು ನಮ್ಗೆ ಸಿಗುತ್ತೆ ಅಂದ್ರೆ ದಟ್ ಈಸ್ ಕಲ್ಲಿದ್ದಲು, ಕೋಲ್ ನಮ್ಗೆ ಸಿಗುತ್ತೆ. ಓಕೆ, ನೆಪ್ತಲಿನ್ ಬಾಲ್ಸ್ ಆರ್ ಆಬ್ಟೈನ್ಡ್ ಫ್ರಮ್ ಕೋಲ್ಟಾರ್, ಯೂಸ್ಡ್ ಆಸ್ ಒಂದು ಮಸ್ಕಿಟೋ ರಿಪೆಲೆಂಟ್. ಓಕೆ, ಸೊಳ್ಳೆ ನಿವಾರಕವಾಗಿ. ಇನ್ನೊಂದು ಹನಿ ಬಿ ರೆಪೆಲೆಂಟ್, ಜೇನು ನೊಣ ನಿವಾರಕ. ಮಾತ್ ರಿಪೆಲೆಂಟ್, ಪತಂಗ ನಿವಾರಕ. ಇನ್ನೊಂದು ಸ್ನೇಕ್ ರಿಪೆಲೆಂಟ್, ಹಾವು ನಿವಾರಕ. ಇವೆಲ್ಲದ್ರಿಂದ ನೆಪ್ತಲಿನ್ ಬಾಲ್ಸ್ ಆರ್ ಆಬ್ಟೈನ್ಡ್ ಫ್ರಮ್. ಓಕೆ, ಯಾವ್ದ್ರಿಂದ ಬರುತ್ತೆ ಅಂತ ನಿಮ್ಗೆ ನೆಪ್ತಲಿನ್ ಬಾಲ್ ನೋಡಿ, ಡಾಂಬರ್ ಗುಳಿಗೆ ಅಂತ ಹೇಳ್ತೀವಿ ನಾವು ಆಡು ಭಾಷೆಯಲ್ಲಿ. ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ ಮಸ್ಕಿಟೋ ರಿಪೆಲೆಂಟ್ ಆಗಿ, ಅಂದ್ರೆ ಆ ಸ್ಮೆಲ್ಗೆ ಮಸ್ಕಿಟೋ ಬರೋದಿಲ್ಲ, ಆ ಒಂದು ಕೆಮಿಕಲ್ ಇರುತ್ತಲ್ಲ ಅದು ಮಸ್ಕಿಟೋ ರಿಪೆಲೆಂಟ್ ಆಗಿ ವರ್ಕ್ ಆಗುತ್ತೆ ಅಂತ. ಓಕೆ, ಸೊ ಸ್ಟೂಡೆಂಟ್ಸ್ ನಾವೀಗ ಏನ್ ಮಾಡಿದ್ವಿ ಇಷ್ಟೊತ್ತು? ಯಾವ್ದನ್ನ ಡಿಸ್ಕಸ್ ಮಾಡಿದ್ವಿ ನಾವು? ಕೋಲ್ ಮತ್ತೆ ಪೆಟ್ರೋಲಿಯಂ ಅನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗಿದೀವಿ. ಓಕೆ, ಸೊ ಈ ಒಂದು ಟಾಪಿಕ್ ಅನ್ನ ಆದ್ಮೇಲೆ ನಾನು ಏರ್ ಮತ್ತೆ ವಾಟರ್ ಪೊಲ್ಯೂಷನ್ ಅನ್ನ ತಗೋತೀನಿ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಕನ್ಸ್ಟಿಟ್ಯೂಟ್ ಆಫ್ ಪೆಟ್ರೋಲಿಯಂ? ಪ್ಯಾರಾಫಿನ್ ವ್ಯಾಕ್ಸ್, ಲ್ಯೂಬ್ರಿಕೆಂಟ್, ಆಯಿಲ್, ಪೆಟ್ರೋಲ್, ಕೋಕ್. ಓಕೆ, ಈ ಕೆಳಗಿನಲ್ಲಿ ಯಾವುದು ಪೆಟ್ರೋಲಿಯಂನ ಉಪ ಉತ್ಪನ್ನವಲ್ಲ ಅಂತ ಕೇಳಿದ್ದಾರೆ. ಓಕೆ, ಸೊ ಇಷ್ಟರಲ್ಲಿ ಯಾವ್ದು ಪ್ಯಾರಾಫಿನ್ ವ್ಯಾಕ್ಸ್ ನಮ್ಗೆ ಸಿಗುತ್ತೆ, ಲ್ಯೂಬ್ರಿಕೆಂಟ್ ಸಿಗುತ್ತೆ, ಪೆಟ್ರೋಲ್ ಕೋಕ್ ಸಿಗುತ್ತೆ. ಓಕೆ, ನಮ್ಗೆ ಯಾವ್ದಲ್ಲ ಹೇಳಿ? ಪೆಟ್ರೋಲ್ ಕೋಕ್ ಅಲ್ಲ, ಉಳಿದ ಮೂರು ನಮ್ಗೆ ಪೆಟ್ರೋಲಿಯಂನ ಉಪ ಉತ್ಪನ್ನವಾಗಿ ಸಿಗುತ್ತೆ. ಓಕೆನಾ? ಓಕೆ, ಮಿಕ್ಸ್ಚರ್ ಆಫ್ ಪೆಟ್ರೋಲಿಯಂ ಅಂಡ್ ವಾಟರ್ ಕ್ಯಾನ್ ಬಿ ಸಪರೇಟೆಡ್ ಬೈ decantination, separation, funnel sublimation, chromatography. ಪೆಟ್ರೋಲಿಯಂ ಮತ್ತೆ ನೀರಿನ ಮಿಶ್ರಣವನ್ನ ಡ್ಯಾಶ್ ಮೂಲಕ ಬೇರ್ಪಡಿಸಬಹುದು. ಯಾವುದರ ಮೂಲಕ ಬೇರ್ಪಡಿಸಬಹುದು ಹೇಳಿ ನೋಡೋಣ? ಪೆಟ್ರೋಲಿಯಂ ಮತ್ತೆ ನೀರಿನ ಮಿಶ್ರಣವನ್ನ ಯಾವ ಮೆಥಡ್? ಇಲ್ಲಿ ನೋಡಿ, ಇಲ್ಲೊಂದು ಫನಲ್ ಇದೆ ನನ್ನ ಹತ್ರ. ಓಕೆ,
ಈ ಫನಲ್ಗೊಂದು ನಾಬ್ ಇದೆ, ಓಕೆನಾ. ಇಲ್ಲಿ ಪೆಟ್ರೋಲಿಯಂ ಅನ್ನ ಹಾಕ್ತೀನಿ, ಇಲ್ಲಿ ನೀರು, ವಾಟರ್, ಪೆಟ್ರೋಲಿಯಂ. ಓಕೆ, ಈ ಪೆಟ್ರೋಲಿಯಂ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಅಲ್ವಾ, ಸಾವಯವ. ಇದು ನಿರವಯವ, ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್, ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್. ಸೊ ಯಾವಾಗ ಎರಡನ್ನ ಮಿಕ್ಸ್ ಮಾಡ್ತಿರೋ ಇದು ಮಿಕ್ಸ್ ಆಗೋದಿಲ್ಲ, ಒಂದು ಇನ್ನೊಂದರ ಲೇಯರ್ ತರ ಇರುತ್ತೆ. ಸೊ ನಾನೊಂದು ಫನಲ್ ಅನ್ನ ತಗೊಂಡು ಆ ಫನಲ್ ಅನ್ನ ಏನ್ ಮಾಡ್ತೀನಿ, ಎರಡನ್ನೂ ಹಾಕೊಳ್ತೀನಿ. ಈ ನಾಬ್ ಅನ್ನ ತಿರುಗಿಸಿ ಒಂದು ಬೀಕರ್ ಅನ್ನ ಇಟ್ಟರೆ ಏನಾಗುತ್ತೆ, ಈ ಆರ್ಗ್ಯಾನಿಕ್ ಕಂಪೌಂಡ್ ಏನಾಗುತ್ತೆ ಹೇಳಿ, ಬೀಳ್ತಾ ಬರುತ್ತೆ. ಓಕೆ, ಸೊ ಪೆಟ್ರೋಲಿಯಂ ಸಪರೇಟ್ ಆಗ್ತಾ ಬಂತು. ಎಲ್ಲಿವರೆಗೆ ಮಾಡ್ತೀನಿ ಹೇಳಿ, ಅಂಟಿಲ್ ಪೆಟ್ರೋಲಿಯಂ ಏನಾಗುತ್ತೆ, ಬೀಳೋವರೆಗೆ, ಅಂದ್ರೆ ಖಾಲಿ ಆಗೋವರೆಗೆ. ಅದಾದ್ಮೇಲೆ ವಾಟರ್ ಬರ್ಬೇಕು. ಹಾಗೆ ನೀನು ಸಪರೇಟ್ ಮಾಡಬಹುದು ನೀರು ಮತ್ತೆ ಪೆಟ್ರೋಲಿಯಂ ಅನ್ನ. ಈ ಪ್ರಾಸೆಸ್ಗೆ ಡಿಕ್ಯಾಂಟಿನೇಷನ್ ಅಂತ ಕರಿತೀವಿ. ಓಕೆನಾ. ಸೊ ಮೈ ಆಪ್ಷನ್ ಈಸ್ ಎ. ಓಕೆ ಓಕೆ. ಸೊ ಸ್ಟೂಡೆಂಟ್ಸ್, ಇಲ್ಲಿವರೆಗೆ ನಾನು ಯಾವ್ದನ್ನ ತಗೊಂಡೆ ಹೇಳಿ, ಇಲ್ಲಿವರೆಗೆ ನಾನು ಯಾವ ಸಬ್ಜೆಕ್ಟ್ ಅನ್ನ ಕನ್ಸಿಡರ್ ಮಾಡಿದೆ, ಇಲ್ಲಿವರೆಗೆ ನಾನು ಕೋಲ್ ಮತ್ತೆ ಪೆಟ್ರೋಲಿಯಂ ಅನ್ನ ಕನ್ಸಿಡರ್ ಮಾಡಿದೆ. ಸೊ ನಿಮಗೆ ನಾನು ಒಂದು 20 ಬಹು ಆಯ್ಕೆಯ ಪ್ರಶ್ನೆಗಳನ್ನ ಕೊಟ್ಟೆ. ಸೊ ಇವೆಲ್ಲವೂ ಯಾವ್ದು ಹೇಳಿ, ಎಕ್ಸಾಮ್ ಪರ್ಪಸ್ ಇಂದ ನಿಮ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹದನ್ನ ನಾನು ಡಿಸ್ಕಸ್ ಮಾಡಿದ್ದೀನಿ. ಈಗ ನಿಮ್ಗೇನು ಇನ್ನೊಂದು ಸೆಷನ್, ಅಂದ್ರೆ ಈಗ ಈ ಸೆಷನ್ ಅಲ್ಲೇ 2 ಭಾಗವನ್ನಾಗಿ ಮಾಡ್ಕೊಂಡಿದ್ದೀನಿ. ಒಂದು ಕೋಲ್ ಪೆಟ್ರೋಲಿಯಂಗೆ ಒಂದು MCQ ಪಾರ್ಟ್, ಇನ್ನೊಂದು ಕೋಲ್ ಪೆಟ್ರೋಲಿಯಂ ಇದು ಏರ್ ಪೊಲ್ಯೂಷನ್ ಮತ್ತೆ ವಾಟರ್ ಪೊಲ್ಯೂಷನ್ಗೆ ಇನ್ನೊಂದು ಪಾರ್ಟ್. ಓಕೆ, ಸೊ ಎರಡರ ವೇಟೇಜ್ ನೋಡಿ, ಎರಡರದ್ದು NMMS ಪ್ರೀವಿಯಸ್ ಇಯರ್ ಕ್ವಶನ್ ಅನ್ನ ನೋಡಿ ನಿಮ್ಗೆ ನಾನು MCQs ಅನ್ನ ಡಿಸೈನ್ ಮಾಡಿದ್ದೀನಿ. ಸೊ ಇದರಲ್ಲಿ ನಿಮಗೆ 30 ಬಹು ಆಯ್ಕೆಯ ಪ್ರಶ್ನೆಗಳನ್ನ ಕೊಟ್ಟಿದ್ದೀನಿ. ಸೊ ಈ ಸೆಷನ್ ಅಲ್ಲಿ ನಾನು ಕೋಲ್ ಪೆಟ್ರೋಲಿಯಂ ಅನ್ನ ಹೇಳಿದ್ದೀನಿ. ಈಗ ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ, ಏರ್ ಮತ್ತೆ ವಾಟರ್ ಪೊಲ್ಯೂಷನ್ ಅನ್ನ ಕನ್ಸಿಡರ್ ಮಾಡ್ತೀನಿ. ಓಕೆ, ಏರ್ ಪೊಲ್ಯೂಷನ್ ಅಂಡ್ ವಾಟರ್ ಪೊಲ್ಯೂಷನ್ MCQ, ವಾಯು ಮಾಲಿನ್ಯ ಮತ್ತು ನೀರಿನ ಮಾಲಿನ್ಯದ್ದು MCQs. ಸೊ ಪೊಲ್ಯೂಟೆಂಟ್ ಅಂದ್ರೆ ಏನು, ಹೇಗೆ ಏರ್ ಪೊಲ್ಯೂಷನ್ ಆಗ್ತಿದೆ, ಏರ್ ಪೊಲ್ಯೂಷನ್ ಇಂದ ಪ್ರಿವೆಂಟ್ ಹೇಗೆ ಮಾಡಬಹುದು, ಇವನ್ನೆಲ್ಲ ನೀವು ಮಂಡೇ ಕ್ಲಾಸ್ ಅಲ್ಲಿ ಕಲ್ತಿದ್ದೀರಲ್ವಾ, ಆ ಸಿನಾಪ್ಸಿಸ್ ಅನ್ನ ನಾನು ಬಿಡಿಸಿದ್ದೀನಿ. ಸೊ ಏರ್ ಪೊಲ್ಯೂಷನ್ ಅಂದ್ರೆ ಏನ್ ಹೇಳಿ, ಮಾನವನ ಅಥವಾ ಬೇರೆ ಜೀವಿಗಳ ಅನಗತ್ಯ ನೈಸರ್ಗಿಕ ಒಂದು ವಿಕೋಪದಿಂದ ಅಥವಾ ಮಾನವನ ಚಟುವಟಿಕೆಗಳಿಂದ ಅನಗತ್ಯವಾದ ಅನಪೇಕ್ಷಿತ ವಸ್ತುಗಳು, ಯಾವುದು ಅಪೇಕ್ಷಿತ ಅಲ್ವೋ ಅಂತಹ ವಸ್ತುಗಳು ಗಾಳಿಗೆ ಸೇರುತ್ತೆ, ಅಂದ್ರೆ ಏರಿಗೆ ಸೇರುತ್ತೆ ಅಥವಾ ವಾಟರ್ಗೆ ಸೇರುತ್ತೆ. ಅವಾಗ ಏನಾಗುತ್ತೆ, ಮಾಲಿನ್ಯ ಉಂಟಾಗುತ್ತೆ. ಇದರಿಂದ ಏನಾಗುತ್ತೆ, ನ್ಯಾಚುರಲ್ ಆಗಿ ಒಂದು ಅಬಂಡೆನ್ಸ್ ಇದೆ ಈ ವಿಶ್ವಕ್ಕೆ, ಅಂದ್ರೆ ಈ ಭೂಮಿಯಲ್ಲಿ ನ್ಯಾಚುರಲ್ ಆಗಿ ಇಷ್ಟು ಪ್ರಮಾಣದಲ್ಲಿ ನೈಟ್ರೋಜನ್ ಇರಬೇಕು, ಇಷ್ಟು ಪ್ರಮಾಣದಲ್ಲಿ ಆಕ್ಸಿಜನ್ ಇರಬೇಕು, ವಾಟರ್ ಅಲ್ಲಿ ಇಷ್ಟು ಮಿನಿರಲ್ಗಳು ಇರಬೇಕು, ಈ ಮಿನಿರಲ್ ಇರಬಾರ್ದು. ಇವೆಲ್ಲ ಏನಾಗ್ತಿದೆ, ಡಿಸ್ಟರ್ಬ್ ಆಗ್ತಿದೆ ಅಂತ. ಏರ್ ಪೊಲ್ಯೂಷನ್ ಅಂದ್ರೆ ಏನ್ ಹೇಳಿ, ಯಾವ್ದು ಅನಪೇಕ್ಷಿತ ವಸ್ತು ಇದೆಯಲ್ಲ ಅದೇ ಜಾಸ್ತಿ ಆಗ್ತಿದೆ. ಆ ಅನಪೇಕ್ಷಿತ ವಸ್ತುಗಳು ಜಾಸ್ತಿ ಆಗೋದ್ರಿಂದ ಪೊಲ್ಯೂಷನ್ ಉಂಟಾಗ್ತಿದೆ. ಹಾಗಾಗಿ ಇದನ್ನ ಏನಂತ ಕರಿತೀವಿ ನಾವು, ಪೊಲ್ಯೂಷನ್ ಅಥವಾ ಮಾಲಿನ್ಯ ಅಂತ ಕರಿತೀವಿ ಅಲ್ವಾ. ಹಿಂದಿನ ಕ್ಲಾಸ್ ಅಲ್ಲಿ ನೀವು ಸ್ಟಡಿ ಮಾಡಿದ್ರಿ, ಏರ್ ಪೊಲ್ಯೂಷನ್ಗೆ ಇಂಪಾರ್ಟೆಂಟ್ ಯಾವ್ಯಾವುದು, ನೈಟ್ರೋಜನ್ ಆಕ್ಸೈಡು, ಸಲ್ಫರ್ ಆಕ್ಸೈಡು, ಮತ್ತೆ ಯಾವುದು ಗ್ಲೋಬಲ್ ವಾರ್ಮಿಂಗ್ ಗೆ ಬೇಕಾಗಿರುವ ಅಂದ್ರೆ ಉಂಟು ಮಾಡುವಂತಹ ಅನಿಲಗಳು ಯಾವುದು, ವಾಟರ್ ಪೊಲ್ಯೂಷನ್ ಹೇಗಾಗುತ್ತೆ, ನಮ್ಮ ದೇಶದಲ್ಲಿ ತುಂಬಾ ಪೊಲ್ಯೂಟೆಡ್ ರಿವರ್ ಯಾವುದು, ಯಾಕೆ, ಅದಕ್ಕೆ ಸರ್ಕಾರ ಯಾವ ಯಾವ ಒಂದು ಯೋಜನೆಗಳನ್ನು ಹಮ್ಮಿಕೊಂಡಿದೆ ಅಲ್ವಾ. ನಮಾಮಿ ಗಂಗಾ ಅಂತ ಒಂದು ಯೋಜನೆನ ಹಮ್ಮಿಕೊಂಡು ಗಂಗಾ ನದಿ ಶುದ್ಧೀಕರಣವನ್ನು ಮಾಡ್ತಿದೆ ಸರ್ಕಾರ. ಯಾಕೆಂದ್ರೆ ಹೆಣ ಎಸೆಯೋದು, ಪ್ಲಾಸ್ಟಿಕ್ ಗಳನ್ನ ಎಸೆಯೋದು, ಕಾರ್ಖಾನೆಗಳಿಂದ ತ್ಯಾಜ್ಯಗಳನ್ನ ವಿಲೇವಾರಿ ಮಾಡೋದು, ಇವೆಲ್ಲದರಿಂದ ಏನಾಗ್ತಿದೆ, ವಾಟರ್ ಪೊಲ್ಯೂಷನ್ ಆಗ್ತಿದೆ. ಹಾಗಾಗಿ ಇವನ್ನೆಲ್ಲ ತಡಿಬೇಕು ಅಂದ್ರೆ ನಾವು ಏನು ಯೂತ್ಸ್ ಇದೀವಿ, ನಾಗರಿಕರಿದ್ದೀವಿ, ನಮ್ಮಲ್ಲೇ ಅವೇರ್ನೆಸ್ ಬರ್ಬೇಕು. ಅಂದ್ರೆ ಈಗ ನೋಡಿ, ಮುನ್ಸಿಪಾಲಿಟಿ ಅವ್ರು ದಿನ ಹೇಳ್ತಾ ಇರ್ತಾರೆ ಹಸಿ ಕಸ ಬೇರೆ ಒಣ ಕಸ ಬೇರೆ ಮಾಡಿ ಅಂತ. ನಾವ್ ಅದ್ರಲ್ಲೇ ಒಂದ್ ಹಾಕ್ಬಿಡುದು, ಹಸಿ ಕಸದಲ್ಲೇ ಒಣ ಕಸನ. ಆತರ ಮಾಡಬಾರ್ದು. ಈಗ ಒಂದು ಪ್ಲಾಸ್ಟಿಕ್ ಬಳಕೆಯನ್ನ ಕಡಿಮೆ ಮಾಡಿ ಅಥವಾ ಮಾಡ್ಬೇಡಿ ಅಂತ ಹೇಳ್ತಾರೆ. ನಮ್ಗೆ ಏನಾಗುತ್ತೆ, ಎಲ್ಲಾರು ಹೊರಗಡೆ ಹೋಗುವಾಗ ನಮ್ದೇ ಒಂದು
ಕ್ಲಾತ್ ಬ್ಯಾಗ್ ತಗೊಂಡೋಗಕ್ಕೆ ಮರ್ತೋಗ್ತಿದೆ. ಹಾಗಾಗಿ ಏನ್ ಮಾಡ್ತೀವಿ, ಅಲ್ಲೇ ಸಿಗೋ ಪ್ಲಾಸ್ಟಿಕ್ ಬ್ಯಾಗ್ ಗಳನ್ನ ತರ್ತಿದೀವಿ. ಅವೆಲ್ಲ ಬಯೋಡಿಗ್ರೇಡೇಬಲ್ ಅಲ್ಲ, ಅಂದ್ರೆ ಬೈಜಿಕವಾಗಿ ಏನಾಗೋದಿಲ್ಲ ಹೇಳಿ, ಘಟಿಸೋದೇ ಇಲ್ಲ ಅದು. ಅಂದ್ರೆ ಏನು ಸೂಕ್ಷ್ಮಾಣು ಜೀವಿಗಳಿದಾವೆ ಅವ್ರ ಹತ್ರ ಅದನ್ನ ವಿಘಟಿಸಕ್ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಅದು ಹಂಗೆ 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 ಉಳ್ಕೊಳ್ತಿದೆ. ಪ್ಲಾಸ್ಟಿಕ್ ಏನು ಪೊಲ್ಯೂಷನ್ ಇದೆಯಲ್ಲ, ಅದು ಮೋಸ್ಟ್ ಪೊಲ್ಯೂಷನ್ ಆಗಿದೆ ಈಗ. ಅದು ನೀರಿಗೆ ಬೀಳೋದು, ಅದು ಭೂಮಿಗೆ ತಗೊಳ್ಳೋದು. ಹೀಗಾಗಿ ಇವೆಲ್ಲವನ್ನ ನಾವು ಹಿಂದಿನ ತರಗತಿಯಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ ಅಲ್ವಾ. ಸೊ NMMS ಕ್ಲಾಸಿಗೆ ಇವತ್ತು ನಾವು ಏನ್ ಮಾಡ್ತೀವಿ ಹೇಳಿ, NMMS ಕ್ಲಾಸಿಗೆ ಇವತ್ತು ನಾವು ಏರ್ ಮತ್ತೆ ವಾಟರ್ ಪೊಲ್ಯೂಷನ್ದು ಒಂದು MCQs ಅನ್ನ ಬಿಡಿಸ್ತೀವಿ. ಓಕೆ, ಫಸ್ಟ್ ಕ್ವಶನ್, ಇನ್ಕಂಪ್ಲೀಟ್ ಕಂಬಷನ್ ಆಫ್ ಫ್ಯೂಯಲ್ ರಿಲೀಸಸ್ ಡ್ಯಾಶ್ ಗ್ಯಾಸ್. ಇಂಧನದ ಅಪೂರ್ಣ ದಹನವು ಡ್ಯಾಶ್ ಅನಿಲವನ್ನ ಬಿಡುಗಡೆ ಮಾಡುತ್ತದೆ. ಒಂದು NO2, CO, CO2, SO2. ಅಂದ್ರೆ ಈ ಇಂಧನಗಳ ಅಪೂರ್ಣ ದಹನ ಹೆಂಗಾಗ್ತಿದೆ ಅಂತ. ಈಗ ನೋಡಿ, ನಾನು ಒಂದು ಹೈಡ್ರೋಕಾರ್ಬನ್ ಅನ್ನ ಕನ್ಸಿಡರ್ ಮಾಡ್ತೀನಿ. ಈ ಹೈಡ್ರೋಕಾರ್ಬನ್ ಏನಿದೆ, ಈ ಹೈಡ್ರೋಕಾರ್ಬನ್ ದಹನ ಆಗುತ್ತೆ, ಅದಕ್ಕೆ ಹೀಟ್ ಕೊಡ್ತೀನಿ ಅಲ್ವಾ. ಯಾವಾಗ ಫ್ಲೇಮ್ ಹೊತ್ಕೊಳ್ಳುತ್ತೆ ಅವಾಗ ದಹನ ಆಗುತ್ತೆ. ಹೊಗೆ ಬರ್ತಿದೆ ಅಂದ್ರೆ ಆ ಹೊಗೆಯಲ್ಲಿರೋದು ಯಾವುದು, ಕಾರ್ಬನ್ ಮೊನಾಕ್ಸೈಡ್. ಅಂದ್ರೆ ಇನ್ಕಂಪ್ಲೀಟ್ ಕಂಬಷನ್ ಹಂಗೆ ಆಗ್ತಿದೆ ಅಂದ್ರೆ ಅದರಲ್ಲಿ CO2 ಬಿಡುಗಡೆ ಆಗ್ತಿದೆ. ಅಂದ್ರೆ ಈ ಹೈಡ್ರೋಕಾರ್ಬನ್ ಪೂರ್ತಿ ದಹನ ಆಗಿ ನನಗೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಕೊಡ್ತಿದೆ. ಒಂದು ಪಾತ್ರೆಯನ್ನ ಇಡಿ ನೀವು, ಒಂದು ನೀವು LPG ಗ್ಯಾಸ್ ಮೇಲೆ ಇಡಿ, ಇನ್ನೊಂದು ನೀವು ಒಂದು ಕಟ್ಟಿಗೆ ಒಲೆ ಮೇಲೆ ಇಡಿ. ಸೊ ಈ ಎರಡರಲ್ಲಿ ಏನಾಗುತ್ತೆ, ಈ LPG ಗ್ಯಾಸ್ ಮೇಲೆ ಒಂದು ಇಟ್ಕೊಂಡಿರ್ತೀನಿ ಪಾತ್ರೆಯನ್ನ, ವೆಸಲ್ ಅನ್ನ LPG ಯಲ್ಲಿ, ಇನ್ನೊಂದು ಕಟ್ಟಿಗೆ ಒಲೆ ವುಡನ್ ಒಂದ್ ಇದ್ರಲ್ಲಿ ಇಟ್ಕೊಂಡೆ ಅಂತ ಅಂದ್ಕೊಳ್ಳಿ. ಪಾತ್ರೆಯನ್ನ ಇಟ್ಟಿರ್ತೀನಿ, ಇದಕ್ಕೂನು ಫ್ಲೇಮ್ ಹಾಕ್ತೀನಿ, ಇದಕ್ಕೂನು ಫ್ಲೇಮ್ ಹಾಕ್ತೀನಿ, ಕಟ್ಟಿಗೆಯ ಉರಿ ಅಲ್ವಾ. ಸೊ ಈ ಕಟ್ಟಿಗೆ ಉರಿಯನ್ನ ಹಾಕಿದಾಗ ಈ ಬೇಸ್ ಏನಿರುತ್ತೆ ಇದೇನಾಗಿರುತ್ತೆ ಹೇಳಿ, ಬೇಸು ಮಸಿ ಬಂದಿರುತ್ತಲ್ವಾ. ಈ ಮಸಿ ಏನಾಗಿರುತ್ತೆ ಹೇಳಿ, ಕಾರ್ಬನ್ನ ಅಪೂರ್ಣ ದಹನದ ಒಂದು ಇನ್ಕಂಪ್ಲೀಟ್ ಕಂಬಷನ್ ಆಗಿರೋದ್ರದ್ದೊಂದು ಸೂಚನೆ ಅಲ್ವಾ. ಸೊ LPG ಗ್ಯಾಸ್ ಅಲ್ಲಿ ನೋಡಿ, ಕೆಳಗಡೆ ಏನು ಬರೋದಿಲ್ಲ, ಮಸಿ ಇರೋದಿಲ್ಲ ಅಲ್ವಾ. ಸೊ ಇನ್ಕಂಪ್ಲೀಟ್ ಕಂಬಷನ್ ಆದಾಗ ಕಾರ್ಬನ್ ಮೊನೋಆಕ್ಸೈಡ್ ಸೈಡ್ ಪ್ರಾಡಕ್ಟ್ ಆಗಿ ಬರುತ್ತೆ. ಈ ಕಾರ್ಬನ್ ಮೊನಾಕ್ಸೈಡು ಯಾಕೆ ನಮ್ಗೆ ಅಷ್ಟು ಹಾನಿಕಾರಕ ಅಂತ, ಸೊ ನಾವೇನ್ ಮಾಡ್ತೀವಿ, ಆಕ್ಸಿಜನ್ ಅನ್ನ ತಗೊಳ್ತೀವಿ, ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೊರಗಡೆ ಹಾಕ್ತಾ ಇರ್ತೀವಿ. ಓಕೆ, ಸೊ ಈ ಒಂದು ವರ್ಲ್ಡ್ ಅಲ್ಲಿ 0.003% ಕಾರ್ಬನ್ ಡೈಆಕ್ಸೈಡ್ ಇರಬೇಕು, ಕಾರ್ಬನ್ ಮೊನಾಕ್ಸೈಡ್ ಬೇಡ ನಮ್ಗೆ. ಸರಿ, ಈ ಕಾರ್ಬನ್ ಮೊನಾಕ್ಸೈಡ್ ನಮ್ಮ ಬಾಡಿಯಲ್ಲಿ ರಕ್ತದಲ್ಲಿರೋ ಕೆಂಪು ರಕ್ತ ಕಣ ಏನಿದೆಯಲ್ಲ, ಅದರಲ್ಲಿ ಹಿಮೋಗ್ಲೋಬಿನ್ ಇದೆ ನಮ್ಗೆ. ಸೊ ಈ ಹಿಮೋಗ್ಲೋಬಿನ್ ಯಾವ್ದ್ರಿಂದ ಮಾಡಲ್ಪಟ್ಟಿದೆ, ಹಿಮೋಗ್ಲೋಬಿನ್ ಐರನ್ ಇಂದ ಮಾಡಲ್ಪಟ್ಟಿದೆ ಅಲ್ವಾ. ಸೊ ಐರನ್ ಇಂದ ಮಾಡಲ್ಪಟ್ಟಿದ್ರೆ ಎಫಿನಿಟಿ, ಈ ಕಾರ್ಬನ್ ಮೊನಾಕ್ಸೈಡ್ಗೆ ಹೆಚ್ಚು ಎಫಿನಿಟಿ ಇದೆ. ಯಾವ್ದ್ರ ಬಗ್ಗೆ ಹೇಳಿ, ಈ ಐರನ್ ಜೊತೆಗೆ. ಹಾಗಾಗಿ ಬಾಂಡ್ ಮಾಡ್ಕೊಂಡು ಬಿಡುತ್ತೆ. ಈ ಐರನ್ ಜೊತೆಗೆ ಯಾವ್ದು ಆಕ್ಚುಲಿ ಬಾಂಡ್ ಆಗ್ಬೇಕು, ಆಕ್ಸಿಜನ್ ಬಾಂಡ್ ಆಗ್ಬೇಕು. ಅಂದ್ರೆ ನಾನು ತಗೊಂಡಿರೋ ಗಾಳಿ ಕಾರ್ಬನ್ ಮೊನಾಕ್ಸೈಡ್ ಅದೇ ನನ್ನ ಬಾಡಿಯಲ್ಲಿ ಹೋಗ್ಬಾರ್ದು, ಆಕ್ಸಿಜನ್ ಎಲ್ಲ ಕಡೆ ಸಪ್ಲೈ ಆಗ್ತಾ ಇರ್ಬೇಕು. ಸೊ ಇಲ್ಲಿ ಏನಾಗುತ್ತೆ, ಕಾರ್ಬನ್ ಒಂದು ಮೊನಾಕ್ಸೈಡ್ ಇಡೀ ಬಾಡಿಗೆ ಸಪ್ಲೈ ಆದ್ರೆ ಆಕ್ಸಿಜನ್ ಪ್ರಮಾಣ ದೇಹದಲ್ಲಿ ಏನಾಗುತ್ತೆ, ಕಡಿಮೆ ಆಗುತ್ತೆ ಅಂತ. ಹಾಗಾಗಿ ಹೆಚ್ಚು ಹೆಚ್ಚು ಒಂದು ಏನು ಕಟ್ಟಿಗೆ ಒಲೆಯನ್ನ ಬಳಸಬಾರ್ದು. ಅಂದ್ರೆ ನಾವೇನ್ ಮಾಡ್ಬೇಕು ಹೇಳಿ, LPG ಗಳನ್ನ ಅಥವಾ ಎಲೆಕ್ಟ್ರಿಕಲ್ ಒಂದು ಇದನ್ನೇ ಬಳಸಬೇಕು. ಯಾಕೆಂದ್ರೆ ಏನಾಗುತ್ತೆ, ಅಪೂರ್ಣ ದಹನದಿಂದಾಗಿ ವಾಯು ಮಾಲಿನ್ಯ ಉಂಟಾಗುತ್ತೆ, ಆಮೇಲೆ ನಮ್ಮ ರೆಸ್ಪಿರೇಟರಿ ಒಂದು ಸಿಸ್ಟಮ್ಗೂ ಅದು ಹಾನಿಯಾಗುತ್ತೆ. ನೆಕ್ಸ್ಟ್, ವಿಚ್ ಕೈಂಡ್ ಆಫ್ ಪೊಲ್ಯೂಟೆಂಟ್ ಕ್ಯಾನ್ ಬಿ ಈಸಿಲಿ ರಿಮೂವ್ಡ್ ಫ್ರಮ್ ಪೊಲ್ಯೂಟೆಡ್ ವಾಟರ್. ಕಲುಷಿತ ನೀರಿನಿಂದ ಯಾವ ರೀತಿಯ ಮಾಲಿನ್ಯಕಾರಕವನ್ನ ಸುಲಭವಾಗಿ ತೆಗೆಯಬಹುದು, ಸಾಲಿಡ್, ಲಿಕ್ವಿಡ್, ಡಿಸಾಲ್ವ್ಡ್ ಮತ್ತೆ ನ್ಯೂಟ್ರಿಷಿಯನ್ಸ್. ಓಕೆ, ಘನ, ದ್ರವ, ಕರಗಿದ ಮತ್ತೆ ಪೋಷಕಾಂಶಗಳು. ಇಷ್ಟರಲ್ಲಿ ಯಾವ ಪೊಲ್ಯೂಟೆಂಟ್ ಅನ್ನ ನೀನು ಈಸಿಯಾಗಿ ತೆಗಿಬಹುದು ಅಂತ ಕೇಳಿದ್ದಾರೆ. ಓಕೆ ಓಕೆ
ಒಂದು ಸಾಲಿಡ್, ಲಿಕ್ವಿಡ್, ಡಿಸಾಲ್ವ್ಡ್ ಮತ್ತೆ ನ್ಯೂಟ್ರಿಷಿಯನ್. ಓಕೆ, ಸೊ ಕಲುಷಿತ ನೀರಿನಿಂದ ಯಾವ ರೀತಿಯ ಮಾಲಿನ್ಯಕಾರಕವನ್ನ ತೆಗಿತೀರಾ ಹೇಳಿ? ಘನವನ್ನ ತೆಗಿಬಹುದು. ಹೇಗೆ ಹೇಳಿ? ಫಿಲ್ಟರ್ ಮಾಡ್ಬಿಡೋದು. ಈ ಚಿತ್ರದಲ್ಲಿ ಕಾಣಿಸ್ತಿದೆಯಲ್ಲ ಘನ ವಸ್ತುಗಳು, ಇದನ್ನೆಲ್ಲ ಈಸಿಯಾಗಿ ನಾನು ತೆಗಿಬಹುದು. ದ್ರವ ಇದ್ರೆ ಮತ್ತೆ ಏನ್ ಮಾಡ್ಬೇಕು ಹೇಳಿ? ಬಾಯ್ಲ್ ಮಾಡಿ ಬೇರೆ ಟೆಂಪರೇಚರ್ಗೆ ಡಿಸ್ಟಿಲೇಷನ್ ಮಾಡಿ, ಕರಗಿರೋದಕ್ಕೂ ಹಂಗೆ ಮಾಡ್ಬೇಕು. ಪೋಷಕಾಂಶವನ್ನ ತೆಗಿಯೋದಕ್ಕೂ ನನಗೆ ಕಷ್ಟ ಆಗುತ್ತೆ ಅಲ್ವಾ? ಸೊ ಇವೆಲ್ಲದಕ್ಕಿಂತ ನಂಗೆ ಈಸಿ ಯಾವುದು? ಘನ ವಸ್ತುವನ್ನ ತೆಗೆಯೋದು. ವಿಚ್ ಆಫ್ ದ ಫಾಲೋವಿಂಗ್ ಫ್ಯೂಯಲ್ ಕಾಸಸ್ ಮಿನಿಮಮ್ ಏರ್ ಪೊಲ್ಯೂಷನ್? ಈ ಕೆಳಗಿನ ಯಾವುದು ಕನಿಷ್ಠ ವಾಯು ಮಾಲಿನ್ಯವನ್ನು ಉಂಟು ಮಾಡುತ್ತೆ? ಒಂದು ಸೀಮೆ ಎಣ್ಣೆ, ಕೆರೋಸಿನ್ ಆಯಿಲ್, ಪೆಟ್ರೋಲ್, ಕೋಲ್, ಹೈಡ್ರೋಜನ್. ಓಕೆ, ಸೊ ಫಸ್ಟ್ ಒನ್ ಯಾವುದು? ಸೀಮೆ ಎಣ್ಣೆ. ಇದರಿಂದ ಏನಾಗುತ್ತೆ ಹೇಳಿ? ನಾವು ಚಿಮಣಿಗಳನ್ನ ಬಳಸ್ತೀವಿ, ಚೆನ್ನಾಗಿ ಹೊಗೆ ಬರುತ್ತೆ. ಸೊ ಇದಲ್ಲ. ಪೆಟ್ರೋಲ್ ಏನ್ ಮಾಡುತ್ತೆ ಹೇಳಿ? ಹೊಗೆಯನ್ನ ಎಮಿಷನ್ ಮಾಡುತ್ತಲ್ವಾ? ಸೊ ಇನ್ನೊಂದು ಕೋಲ್. ಇದರಲ್ಲಿ ಯಾವುದು? ಹೈಡ್ರೋಜನ್ ಏನ್ ಮಾಡುತ್ತೆ? ಅಷ್ಟು ವಾಯು ಮಾಲಿನ್ಯವನ್ನ ಉಂಟು ಮಾಡೋದಿಲ್ಲ. ಇಕೋ ಫ್ರೆಂಡ್ಲಿ ಅಂತ ಹೇಳ್ತೀವಿ. ಪರಿಸರ ಸ್ನೇಹಿ ಇಂಧನಗಳಲ್ಲಿ ಹೈಡ್ರೋಜನ್ ಒಂದು. ಅರ್ಥ ಆಯ್ತಾ? ದ ಮೋಸ್ಟ್ ಪೊಲ್ಯೂಟೆಡ್ ರಿವರ್ ಇನ್ ದ ವರ್ಲ್ಡ್ ಈಸ್? ವಿಶ್ವದ ಅತ್ಯಂತ ಕಲುಷಿತ ನದಿ ಯಾವುದು? ಯಮುನಾ, ಗಂಗಾ, ಕಾವೇರಿ, ಚೀನಾ. ಓಕೆ, ಇವುಗಳಲ್ಲಿ ಯಾವುದು ಅತ್ಯಂತ ಕಲುಷಿತ ನದಿ ಹೇಳಿ ನೋಡೋಣ? ಇವುಗಳಲ್ಲಿ ಗಂಗಾ ನದಿ ಅತ್ಯಂತ ಕಲುಷಿತ ನದಿ. ವಿಶ್ವದ 10 ಕಲುಷಿತ ನದಿಗಳಲ್ಲಿ ಗಂಗಾ ನದಿನೂ ಒಂದು. ಓಕೆ, ನೆಕ್ಸ್ಟ್, ಗ್ಲೋಬಲ್ ವಾರ್ಮಿಂಗ್ ಕಾಸ್? ಚೇಂಜ್ ಇನ್ ಪ್ರೆಷರ್ ಆಫ್ ಅರ್ತ್, ನೋ ಚೇಂಜ್ ಇನ್ ಟೆಂಪರೇಚರ್, ಇನ್ಕ್ರೀಸ್ ಇನ್ ದ ಟೆಂಪರೇಚರ್ ಆಫ್ ಅರ್ತ್, ಡಿಕ್ರೀಸ್ ಇನ್ ದ ಟೆಂಪರೇಚರ್ ಆಫ್ ಅರ್ತ್. ಭೂಮಿಯ ಒತ್ತಡದಲ್ಲಿ ಬದಲಾವಣೆ, ತಾಪಮಾನದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಭೂಮಿಯ ಉಷ್ಣತೆಯಲ್ಲಿ ಹೆಚ್ಚಳ, ಭೂಮಿಯ ಉಷ್ಣತೆಯಲ್ಲಿ ಇಳಿಕೆ. ಇಷ್ಟರಲ್ಲಿ ಗ್ಲೋಬಲ್ ವಾರ್ಮಿಂಗ್ ಯಾವ್ದು? ಜಾಗತಿಕ ತಾಪಮಾನ ಏರಿಕೆಗೆ ಯಾವ್ದು ಕಾರಣ ಅಂತ ನಮ್ಗೆ ಗೊತ್ತಲ್ವಾ? ಇನ್ಕ್ರೀಸ್ ಇನ್ ಟೆಂಪರೇಚರ್ ಆಫ್ ಅರ್ತ್. ಗ್ಲೋಬ್ ವಾರ್ಮ್ ಆಗ್ತಿದೆ ಅಂದ್ರೆ ಭೂಮಿಯ ಉಷ್ಣತೆಯ ಹೆಚ್ಚಳ ಆಗುತ್ತೆ ಅಂತ ಅಲ್ವಾ? ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಮೆಥಡ್ಸ್ ಆಫ್ ವಾಟರ್ ಪ್ಯೂರಿಫಿಕೇಶನ್ ವಿಲ್ ನಾಟ್ ಕಿಲ್ ಮೈಕ್ರೋ ಆರ್ಗಾನಿಸಮ್? ಓಕೆ, ಡಿಸ್ಟಿಲೇಷನ್, ಬಾಯ್ಲಿಂಗ್, ಕ್ಲೋರಿನೇಷನ್, ಫಿಲ್ಟ್ರೇಷನ್. ಬಟ್ಟಿ ಇಳಿಸುವಿಕೆ, ಕುದಿಸುವುದು, ಕ್ಲೋರಿನೇಷನ್ ಮತ್ತೆ ಶೋಧನ. ಓಕೆ, ಡಿಸ್ಟಿಲೇಷನ್ ಮಾಡಿದಾಗ್ಲೂ ಏನಾಗುತ್ತೆ ಹೇಳಿ? ಎಲ್ಲಾ ಮೈಕ್ರೋ ಆರ್ಗಾನಿಸಮ್ ಹೋಗುತ್ತೆ. ಕುದಿಸಿದಾಗ್ಲೂ ಏನಾಗುತ್ತೆ? ಸೂಕ್ಷ್ಮ ಜೀವಿಗಳೆಲ್ಲ ಹೋಗುತ್ತೆ. ಕ್ಲೋರಿನೇಷನ್ ಏನು ಪ್ರಾಸೆಸ್? ಯಾಕೆ ಯೂಸ್ ಮಾಡ್ತೀವಿ ನಾವು? ಮೈಕ್ರೋ ಆರ್ಗಾನಿಸಮ್ ಅನ್ನ, ಯಾವ್ದು ಸೂಕ್ಷ್ಮ ಜೀವಿಗಳಿದೆ ಅದನ್ನ ಕೊಲ್ಲಕ್ಕೆ. ಫಿಲ್ಟರ್ ಮಾಡಿದ್ರೆ ಏನಾಗುತ್ತೆ? ಎಲ್ಲ ಜೀವಿಗಳು ಹಂಗೆ ಉಳ್ಕೊಳ್ಳುತ್ತೆ. ಸೊ ಮೈ ಆಪ್ಷನ್ ಈಸ್ ಡಿ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ದ ಗ್ರೀನ್ ಹೌಸ್ ಗ್ಯಾಸಸ್? ಓಕೆ, ಕಾರ್ಬನ್ ಡೈಆಕ್ಸೈಡ್, ಮೀಥೇನ್, ನೈಟ್ರಸ್ ಆಕ್ಸೈಡ್, ಆಲ್ ಆಫ್ ದ ಅಬೋವ್. ಕಾರ್ಬನ್ ಡೈಆಕ್ಸೈಡ್, ಮೀಥೇನ್, ನೈಟ್ರಸ್ ಆಕ್ಸೈಡ್, ಮೇಲಿನ ಎಲ್ಲವೂ. ಓಕೆನಾ? ಸೊ ಇವುಗಳಲ್ಲಿ ಯಾವುದು ಹಸಿರು ಮನೆ ಅನಿಲ, ಗ್ರೀನ್ ಹೌಸ್ ಗ್ಯಾಸ್ ಯಾವ್ದಾಗಿರುತ್ತೆ? ಮೇಲಿನ ಎಲ್ಲವೂ. ಓಕೆ, ದ ಲಾಸ್ಟ್ ಸ್ಟೆಪ್ ಇನ್ ದ ಟ್ರೀಟ್ಮೆಂಟ್ ಆಫ್ ಸಿವೇಜ್ ಈಸ್? ಕೊಳಚೆ ನೀರಿನ ಸಂಸ್ಕರಣೆಯ ಕೊನೆಯ ಹಂತ. ಏರೋಷನ್, ಕ್ಲೋರಿನೇಷನ್, ಇವಾಪರೇಷನ್, ಡಿಕಾಂಟೇಷನ್. ಗಾಳಿ ಬೀಸುವಿಕೆ, ಕ್ಲೋರಿನೇಷನ್, ಆವಿಯಾಗುವಿಕೆ, ಡಿಕಾಂಟೇಷನ್. ಯಾವ್ದಾಗಿರುತ್ತೆ ಹೇಳಿ? ಕ್ಲೋರಿನೇಷನ್ ಆಗಿರುತ್ತೆ. ಅರ್ಥ ಆಯ್ತಾ? ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನ್ಯಾಚುರಲ್ ರಿಸೋರ್ಸ್ ಆಫ್ ಏರ್ ಪೊಲ್ಯೂಷನ್? ಈ ಕೆಳಗಿನಲ್ಲಿ ಯಾವುದು ವಾಯು ಮಾಲಿನ್ಯದ ನೈಸರ್ಗಿಕ ಮೂಲ? ವಾಲ್ಕೆನೋ, ಓಕೆ, ಫಾರೆಸ್ಟ್ ಫೈರ್, ಸ್ಮೋಕ್ಸ್ ಫ್ರಮ್ ಇಂಡಸ್ಟ್ರೀಸ್, ಆಟೋಮೊಬೈಲ್ ಎಕ್ಸಾಸ್ಟ್. ಓಕೆ, ಈ ಕೆಳಗಿನಲ್ಲಿ ಯಾವುದು ವಾಯು ಮಾಲಿನ್ಯದ ನೈಸರ್ಗಿಕ ಮೂಲಗಳು ಆಗಿದವೆ ಅಂತ ಕೇಳಿದಾರಲ್ವಾ? ಓಕೆ, ಇವುಗಳಲ್ಲಿ 2 ಹೌದು, ಎ ಮತ್ತೆ ಬಿ 2 ಹೌದು. ಏನಾಗಿರುತ್ತೆ ಹೇಳಿ? ಇವು ನ್ಯಾಚುರಲ್ ಸೋರ್ಸಸ್ ಆಗಿರುತ್ತೆ. ಯಾವಾಗ ಜ್ವಾಲಾಮುಖಿ ಸ್ಫೋಟನೆ ಆಗುತ್ತಲ್ಲ, ಆ ಜ್ವಾಲಾಮುಖಿಯಿಂದ ಬರುವ ರಸ ಏನಿದೆ, ಇದರಿಂದ ಏನಾಗುತ್ತೆ ಹೇಳಿ? ವಾಯು ಮಾಲಿನ್ಯ ಉಂಟಾಗುತ್ತೆ. ಫಾರೆಸ್ಟ್, ಕಾಡಿನಲ್ಲಿರುವಂತಹ ಬೆಂಕಿ, ಇದು ಏನ್ ಮಾಡುತ್ತೆ? ವಾಯು ಮಾಲಿನ್ಯಕ್ಕೆ ಕಾರಣವಾಗುತ್ತೆ. ಇದು 2 ಏನು ನೈಸರ್ಗಿಕವಾಗಿ ಪೊಲ್ಯೂಷನ್ ಆಗೋದು. ಮನುಷ್ಯ ನಿರ್ಮಿತ ಯಾವ್ದು ಹೇಳಿ? ಕೈಗಾರಿಕೆಗಳೆಲ್ಲ ನಾವು ಮಾನವ ನಿರ್ಮಿತವು, ಮತ್ತೆ ಆಟೋಮೊಬೈಲ್ಗಳು ಮಾನವ ನಿರ್ಮಿತ. ಈ 2ರಿಂದ ಏನು ಬರ್ತಿದೆಯಲ್ಲ, ಅವುಗಳನ್ನ ಏನಂತ ಕರಿತೀವಿ? ನ್ಯಾಚುರಲ್ ಪೊಲ್ಯೂಷನ್. ಈ ನ್ಯಾಚುರಲ್ ಪೊಲ್ಯೂಷನ್ ಅಲ್ಲ, ಇವು ಮ್ಯಾನ್ ಮೇಡ್ ಸೋರ್ಸಸ್ ಆರ್
ಏನು ನೈಸರ್ಗಿಕವಲ್ಲದ ಏನು ಮೂಲಗಳಾಗಿದ್ದಾವೆ. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್, ವಾಟರ್ ದಟ್ ಈಸ್ ಫಿಟ್ ಫಾರ್ ಡ್ರಿಂಕಿಂಗ್ ಪರ್ಪಸ್ ಇಸ್ ನೋನ್ ಆಸ್. ಕುಡಿಯಲು ಯೋಗ್ಯವಾದ ನೀರನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಒಂದು ಪೋರ್ಟೇಬಲ್ ವಾಟರ್, ಸಿವೇಜ್ ವಾಟರ್, ಸೀ ವಾಟರ್, ಪೋರ್ಟೇಬಲ್ ವಾಟರ್. ಕುಡಿಯುವ ನೀರು, ಒಳಚರಂಡಿ ನೀರು, ಸಮುದ್ರದ ನೀರು, ಪೋರ್ಟೇಬಲ್ ನೀರು. ಓಕೆನಾ? ಸೊ ಈ 4ರಲ್ಲಿ ಯಾವುದನ್ನ ಏನಂತ ಕರೆಯಲಾಗುತ್ತದೆ ಹೇಳಿ? ಈ 4ರಲ್ಲಿ ಯಾವುದನ್ನ ಕುಡಿಯಲು ಯೋಗ್ಯವಾದ ನೀರು ಎಂದು ಕರೆಯಲಾಗುತ್ತದೆ? ಓಕೆ, ಯಾವುದನ್ನ ಕರೆಯಲಾಗುತ್ತದೆ ಹೇಳಿ ನೋಡೋಣ. ಪೋರ್ಟೇಬಲ್ ವಾಟರ್, ಕುಡಿಯುವ ನೀರು. ಇದನ್ನ ಡ್ರಿಂಕಿಂಗ್ ಪರ್ಪಸ್ಗೆ ಬಳಸ್ತೀವಿ. ಓಕೆನಾ? ಸೊ ಸ್ಟೂಡೆಂಟ್ಸ್, ಈ ಕ್ಲಾಸ್ ಅಲ್ಲಿ ನಾವ್ ಏನನ್ನ ಡಿಸ್ಕಸ್ ಮಾಡಿದ್ವಿ? ಏರ್ ಮತ್ತೆ ವಾಟರ್ ಪೊಲ್ಯೂಷನ್ ಅನ್ನ ಡಿಸ್ಕಸ್ ಮಾಡಿದ್ವಿ. ಮತ್ತೆ ಕೋಲ್ ಮತ್ತೆ ಪೆಟ್ರೋಲಿಯಂ, ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಅನ್ನ ಡಿಸ್ಕಸ್ ಮಾಡಿದ್ವಿ. ಹಿಂದಿನ 2 ತರಗತಿಯಲ್ಲಿ ನಾನು ಸಿನಾಪ್ಸಿಸ್ ಅನ್ನ ಡಿಸ್ಕಸ್ ಮಾಡಿದ್ದೆ ಅಲ್ವಾ? ಇವತ್ತಿನ ತರಗತಿಯಲ್ಲಿ ನಾನು ಏನ್ ಮಾಡಿದೆ ಅಂದ್ರೆ ಅದರ ರಿಲೇಟೆಡ್ MCQs, ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ NMMS ಕ್ಲಾಸ್. NMMS ಗೆ ಇಂಪಾರ್ಟೆಂಟ್ ಆಗಿರುವಂತಹ ಏನು ಕ್ವಶನ್ಗಳಿದಾವೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್, ಬಹು ಆಯ್ಕೆ ಪ್ರಶ್ನೆಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ನೋಡಿ ಸನ್ಮಾರ್ಗ ಕ್ಲಾಸಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ NMMS ಏನು ಗುರಿ ಇದೆಯಲ್ಲ ಅದನ್ನ ಸಾಧಿಸಿ. ನಮ್ಮ ಒಂದು ಶಿಕ್ಷಕ ವರ್ಗ ಏನ್ ಮಾಡ್ತಿದೆ, ನಿಮ್ಗಾಗಿ ನಿರಂತರ ಪ್ರಯತ್ನವನ್ನ ಮಾಡ್ತಿದೆ. ಓಕೆ, ಸೊ ನೀವು ನಮ್ಮ ಕ್ಲಾಸಸ್ ಅನ್ನ ನೋಡಿ ಕ್ವಶನ್ ಅಂಡ್ ಆನ್ಸರ್ ಅನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಹಾಗೂ ಎಲ್ಲಾ ಕ್ವಶನ್ ಅಂಡ್ ಆನ್ಸರ್ ಅಗೇನ್ ಅಂಡ್ ಅಗೇನ್ ಸಾಲ್ವ್ ಮಾಡಿ. ಸೊ ನೀವೇನಾಗ್ತೀರಾ, ಪರ್ಫೆಕ್ಟ್ ಆಗ್ತೀರಾ. ಅವಾಗ ಏನಾಗುತ್ತೆ, ಕ್ವಶನ್ ಅನ್ನ ನೋಡಿದಾಗ ನಿಮ್ಗೆ ತುಂಬಾ ರಿಲೇಟೆಡ್ ಅನ್ಸುತ್ತೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನ ನೋಡಿ ಸಾಲ್ವ್ ಮಾಡಿರೋದಂತ ಕ್ವಶನ್ ಗಳನ್ನೇ ಇಲ್ಲಿ ನಿಮಗೆ ಕೊಟ್ಟಿರೋದು ವಿತ್ ಕಾನ್ಸೆಪ್ಟ್. ನಾವೇನು ಕಾನ್ಸೆಪ್ಟ್ ಅನ್ನ ಹೇಳ್ತಿದೀವಲ್ಲ, ಅದು ನಿಮಗೆ ಕ್ವಶನ್ ಅಂಡ್ ಆನ್ಸರ್ ಜೊತೆಗೆ ಕಾನ್ಸೆಪ್ಟ್ ಅನ್ನ ಹೇಳ್ತಿದೀವಿ. ಓಕೆ, ಸೊ ಇವೆಲ್ಲದ್ರಿಂದ ಏನಾಗುತ್ತೆ, ನಿಮಗೆ NMMS ಏನು ಗುರಿ ಇದೆಯಲ್ಲ ಅದಕ್ಕೆ ನೀವು ತುಂಬಾ ಹತ್ರ ಆಗ್ತಾ ಹೋಗ್ತೀರಾ. ಓಕೆ, ಸೊ ಈ 3 ಸೆಷನ್ಗಳಲ್ಲಿ ನಾವು 2 ಟಾಪಿಕ್ಗಳು ಮತ್ತು 2 ಟಾಪಿಕ್ಗಳದ್ದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅನ್ನ ಸಾಲ್ವ್ ಮಾಡಿದ್ವಿ. ಓಕೆ, ಥ್ಯಾಂಕ್ ಯು.